ವಂದನೆಗಳಮ್ಮ. ಹ್ಮ್. ವಂದನೆಗಳು. ಆಮೇಲೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಸರ್ವವನ್ನು ಉಂಟು ಮಾಡಿರುವಂತಹ ಸರ್ವಶಕ್ತನಾಗಿರುವಂತಹ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ತಂದೆ ನಿಮ್ಮನ್ನು ಕುರಿತು ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಭಾಗ್ಯವನ್ನು ತಂದೆಯ ದೇವರೇ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಪ್ರತಿನಿತ್ಯ ಬೆಳಿಗ್ಗೆ ಹೇಗೆ ನಿಮ್ಮ ಮಕ್ಕಳು ವಾಕ್ಯದ ಮೂಲಕ ತಂದೆಯ ದೇವರೇ ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ಎಲ್ಲರೂ ಸಭೆಯಾಗಿ ಕೂಡಿ ತಂದೆಯ ದೇವರೇ ನಿಮ್ಮನ್ನು ಹಾಡಿನ ಮೂಲಕ ಘನಪಡಿಸಿ ನಿಮ್ಮ ಬಳಿಯಲ್ಲಿ ಮಾತನಾಡಿ ಪ್ರಾರ್ಥನೆ ಮಾಡಿ ತಮ್ಮ ತಮ್ಮ ಕೆಲಸಗಳಿಗೆ ಮುಂದೆ ಹೋಗ್ತಾ ಇದ್ದಾರೆ ನಿಮ್ಮ ಮಕ್ಕಳು. ತಂದೆಯ ದೇವರೇ ಎಲ್ಲರನ್ನೂ ನಿಮ್ಮ ಕೃಪೆ ಮೂಲಕ ನೀವು ಕನಿಕರಿಸಿ ಕಾಪಾಡ್ತಾ ಇದ್ದೀರಾ. ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಇವಾಗ ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿ ಕೇಳ್ತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸಿ ಎಲ್ಲ ಕುಟುಂಬಗಳಿಗೆ ಬೇಕಾದಂಥ ಜ್ಞಾನವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಒಂದು ಪ್ರಾಮುಖ್ಯವಾದ ಅಂಶವನ್ನು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಜೀವ ಕೊಟ್ಟ ದೇವರು ಜೀವ ತೆಗಿತಾರ? ಜೀವ ಕೊಟ್ಟ ದೇವರು ಜೀವ ತೆಗೆಯುತ್ತಾರ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮಾನವ ಸಮಾಜ ಪ್ರತಿ ಮಾನವರನ್ನು ಉಂಟು ಮಾಡಿದ್ದೇ ದೇವರು. ಈ ಲೋಕದಲ್ಲಿ ಕೆಲವರು ದೇವರು ಅಂತೇಳಿ ನಂಬಲ್ಲ, ದೇವರು ಇಲ್ಲ ಅಂತ ಹೇಳ್ಕೊಳ್ತಾರೆ. ಆ ಒಂದು ದೊಡ್ಡ ಗುಂಪಿದೆ. ಅದೊಂದು ದೇವರನ್ನ ನಂಬಿರುವಂತ ಗುಂಪು ಇದೆ. ಇವಾಗ ದೇವರು ಇದ್ದಾರೆ, ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತೇಳಿ ಈ ಸಮಾಜದಲ್ಲಿ ಮಾತಾಡ್ಕೊಳ್ತಾರೆ. ಇದರಲ್ಲಿ ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ನಮ್ಮನ್ನು ಕಾಪಾಡ್ತಾರೆ, ಕನಿಕರಿಸ್ತಾರೆ ಅಂತ ಹೇಳ್ತಾರೆ. ಅದು ಖಂಡಿತವಾಗಿ ದೇವರು ನಮ್ಮನ್ನು ಕಾಪಾಡುವಂಥದ್ದು, ಕನಿಕರಿಸುವಂಥದ್ದು, ನಮಗೆ ಬೇಕಾದಂತ ಎಲ್ಲವನ್ನು ಕೊಡುವಂಥದ್ದು, ಇದೆಲ್ಲ ಕೂಡ ದೇವ್ರ ಮೂಲಕ ನಡೆಯುತ್ತೆ. ನಮ್ಮೆಲ್ಲರಿಗೂ ದುಡಿಯೋದಕ್ಕೆ ಶಕ್ತಿಯನ್ನು, ಆರೋಗ್ಯವನ್ನು, ಬಲವನ್ನು, ಆಯುಷ್ಕಾಲವನ್ನು ಕೊಟ್ಟಿದ್ದಾರೆ ಅವರು. ಇವಾಗ ನಾವು ದುಡಿದು ತಿನ್ಬೇಕಂದ್ರೂ ಕೂಡ ದೇವರು ಶಕ್ತಿ ಕೊಡದೆ ಹೋದ್ರೆ ದುಡಿಯೋದಕ್ಕಾಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ. ಇವತ್ತು ಕೆಲಸ ಮಾಡಬೇಕಂದ್ರೂ ನಮ್ಗೆ ಆರೋಗ್ಯ ಇರಬೇಕು, ಬಲ ಇರಬೇಕು, ಜ್ಞಾನ ಇರಬೇಕು. ಓಕೆ, ಇದರಲ್ಲಿ ಯಾವುದು ಕಮ್ಮಿ ಇದ್ರೂ ಕೂಡ ನಾವು ಮುಂದೆ ಹೆಜ್ಜೆ ಹಾಕೋದಕ್ಕೆ ಬಹಳ ಕಷ್ಟ ಇರುತ್ತೆ. ಬಲ ಇದೆ, ಜ್ಞಾನ ಇದೆ, ಆದರೆ ಆರೋಗ್ಯ ಇಲ್ಲ ಅಂತ ತಿಳ್ಕೊಳ್ಳಿ. ಆರೋಗ್ಯ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಇರಬೇಕು. ಇವೆಲ್ಲವೂ ದೇವರ ಮೂಲಕನೇ ಬಂದದ್ದು ಪ್ರಿಯ. ದೇವರ ಕೃಪೆಯಿಂದ, ದೇವರ ಸಹಾಯದಿಂದ. ಆದಿಕಾಂಡ 1ನೇ ಅಧ್ಯಾಯ
26ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ಹ್ಮ್. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಸಾಕು ಅವರು ಸಾಕು. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಅಂದರೆ ದೇವರು ಸಂಕಲ್ಪಿಸಿ ಮನುಷ್ಯರನ್ನ ಉಂಟು ಮಾಡೋಣ ಅಂತೇಳಿ ಮನುಷ್ಯರು ಇಲ್ಲದ ಕಾಲದಲ್ಲಿ ಉಂಟು ಮಾಡಬೇಕು ಎಂಬ ಆಲೋಚನೆ. ಆಮೇಲೆ ಉಂಟು ಮಾಡಿರುವಂಥದ್ದು ನೋಡ್ತೀವಿ. ದೇವರು ಏನು ನಿರ್ಣಯಿಸ್ಕೊಂಡಿದ್ದಾರೋ ಅದರ ಪ್ರಕಾರ ಉಂಟು ಮಾಡಿದ್ದು ನೋಡ್ತೀವಿ ನಾವು. ಆದಾಮನನ್ನು ಅವಳನ್ನು, ಅವರಿಬ್ಬರಿಗೂ ಆಶೀರ್ವಾದ. ಆಮೇಲೆ ಭೂಲೋಕವನ್ನು ತುಂಬಿಸ್ಬೇಕು ನೀವು ಅಂತ ಹೇಳ್ತಾರೆ. ಅವರಿಬ್ಬರನ್ನು ಆಶೀರ್ವಾದ ಮಾಡಿ ನೀವು ಬಹು ಸಂತಾನ ಉಳ್ಳವರಾಗಿ ಬೆಳೀರಿ ಅಂತ ಹೇಳ್ತಾರೆ. ಓಕೆ, ಬಹು ಸಂತಾನ ಉಳ್ಳವರಾಗಿ ಬೆಳಿಬೇಕು ನೀವೆಲ್ಲರೂ ಅಂತ. 2ನೇ ಅಧ್ಯಾಯ 1ನೇ ವಚನ ನೋಡಿ. ಆದಿಕಾಂಡ 2:1. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಸಾಕು. ಹೀಗೆ ಭೂಮಿಯ ಆಕಾಶಗಳು ಅವುಗಳಲ್ಲಿರೋ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. 7ನೇ ದಿನದಲ್ಲಿ ಅಂದ್ರೆ ದೇವರು ಏನೇನು ಕೆಲಸ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೋ ಅವೆಲ್ಲ ಮುಗಿಸ್ತಾರೆ. ಅದರಲ್ಲಿ ಸರ್ವ ಜೀವರಾಶಿಗಳನ್ನು, ಗಿಡಗಳು, ಮರಗಳು ಎಲ್ಲವನ್ನು ಉಂಟು ಮಾಡಿ ಭೂಮಿಯ ಆಕಾಶ, ಅದರ ಜೊತೆಗೆ ಮನುಷ್ಯರನ್ನು, ಇವೆಲ್ಲ ಉಂಟು ಮಾಡಿದ ಮೇಲೆ ಇವೆಲ್ಲ ನನ್ನ ಕೆಲಸ ಆಯಿತು, ತಾನು ಏನು ಅಂದ್ಕೊಂಡಿದ್ದಾನೋ ಆ ಕೆಲಸ ಮುಗೀತು ಅಂತೇಳಿ ಇಲ್ಲಿ ಹೇಳ್ತಾರೆ. ತನ್ನ ಕೆಲಸ ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿಬಿಟ್ಟನು. ಅಂದ್ರೆ ಈ ಲೋಕದಲ್ಲಿ ನೋಡುವಂಥದ್ದು ಪ್ರತಿಯೊಂದು ಕೂಡ ಆತನ ಕೆಲಸ. ಕೊನೆಯದಾಗಿ ಮನುಷ್ಯರನ್ನು ಉಂಟು ಮಾಡಿರುವಂಥದ್ದು, ಮಾನವರನ್ನು ನಿರ್ಮಾಣ ಮಾಡಿರುವಂಥದ್ದು, ಮನುಷ್ಯರನ್ನು ಉಂಟು ಮಾಡಿರುವಂಥದ್ದು. ಸರ್ವ ಜೀವರಾಶಿಗಳಿಗೆ ಜೀವ ಕೊಟ್ಟಿದ್ದಾನೆ, ಅದೇ ಪ್ರಕಾರ ಮನುಷ್ಯರಿಗೂ ಜೀವ ಕೊಟ್ಟಿದ್ದಾನೆ. ಮನುಷ್ಯರ ವಿಷಯದಲ್ಲಿ ನೋಡುವಾಗ ನನ್ನ ಮಕ್ಕಳು ಅಂತಾನೆ, ನನ್ನ ಮಕ್ಕಳು. ಈ ಲೋಕದಲ್ಲಿ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಉಂಟು ಮಾಡಿರುವಂತ ರೀತಿಯಲ್ಲಿ ಅಲ್ಲದೆ ಒಂದು ಪ್ರತ್ಯೇಕವಾದಂತ ರೀತಿಯಲ್ಲಿ ಮನುಷ್ಯನನ್ನು ಉಂಟು ಮಾಡ್ತಾನೆ. ಪ್ರತ್ಯೇಕವಾದಂತ ಒಂದು ಸ್ಥಾನ, ಜ್ಞಾನ ಕೊಡ್ತಾನೆ, ಮಾತಾಡುವಂತ ಒಳ್ಳೆ ಭಾಷೆ, ಸ್ವರ ಕೊಡ್ತಾನೆ. ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಸ್ವರ ಇದ್ರು, ವಾಯ್ಸ್ ಇದ್ರು, ಆದರೆ ನಮ್ಮ ಹಾಗೆ ಮಾತಾಡುವಂತ ಒಂದು ಜ್ಞಾನ ಅವುಗಳಿಲ್ಲ. ಎಲ್ಲ ಕೊಟ್ಟಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ಎಲ್ಲಾ ಜೀವಿಗಳಿಗಿಂತ ಶ್ರೇಷ್ಠವಾದಂತಹ ಜೀವಿ ಮನುಷ್ಯ. ಅದ್ಭುತವಾದಂಥ ಜೀವನ ಇದು. ಇದಕ್ಕಿಂತ ಉನ್ನತವಾದಂತಹ ಜೀವನ ಮತ್ತೊಂದಿದೆ ಪರಲೋಕದಲ್ಲಿ. ಉನ್ನತವಾದದ್ದು, ಶ್ರೇಷ್ಠವಾದದ್ದು, ಮಹೋನ್ನತವಾದದ್ದು. ಅಂತ ಅದ್ಭುತವಾದಂಥ ಜೀವಿತ ಕೂಡ ನಿಮಗೆ ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಪ್ರಿಯ. ಹೊಸ ಒಡಂಬಡಿಕೆಯಲ್ಲಿ ಆ ಮಾತು ಯೇಸು ಕ್ರಿಸ್ತರ ಮೂಲಕ ಬಂದಂತ ಮಾತು. ಅದಕ್ಕಿಂತ ಮುಂಚಿತವಾಗಿ ಕೆಲವು ವಚನಗಳನ್ನ ನೋಡೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26. ಅಪೊಸ್ತಲರ ಕೃತ್ಯಗಳು 17:26. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು
ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಹ್ಮ್. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು. ಅಂದ್ರೆ ಒಬ್ಬನಿಂದಲೇ ಎಲ್ಲಾ ಮಾನವರನ್ನು ಉಂಟು ಮಾಡಿದ್ದಾನೆ. ಈ ಲೋಕದಲ್ಲಿ ಇರುವಂತ ಎಲ್ಲಾ ಮಾನವರು. ಆದರೆ ಇಲ್ಲಿ ಮನುಷ್ಯರ ಮಧ್ಯದಲ್ಲಿ ಇವರು ಇಂಥ ಕುಲದವರು, ಇಂಥ ಕುಲದವರು, ಇವರು ಇಂಥ ಕುಲದವರು ಅಂತೇಳಿ ಮಾತನಾಡ್ಕೊಳ್ತಾರೆ. ಇವೆಲ್ಲ ಏನಪ್ಪ ಅಂದ್ರೆ ಮನುಷ್ಯರ ಮೂಲಕ ಬಂದದ್ದು. ಮನುಷ್ಯರ ಮೂಲಕ ಈ ಕುಲಗಳು, ಜಾತಿ, ಮತಗಳು ಬಂದಿರುವಂಥದ್ದು. ಟೋಟಲಿ ಸಮಾಜದಲ್ಲಿ ಎಲ್ಲರೂ ಕೂಡ ದೇವರ ಮಕ್ಕಳು. ಎಲ್ಲರೂ ಒಂದೇ ಪ್ರಿಯರೇ, ದೇವರ ಮೂಲಕ ಬಂದವರು, ದೇವರ ಮಕ್ಕಳು. ಎಲ್ಲರಿಗೂ ಈ ಲೋಕದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಜೀವಿತವನ್ನು ಕೊಟ್ಟಿದ್ದಾರೆ. ಆದರೆ ಈ ಲೋಕದಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೋ ಆ ಸ್ಥಿತಿಯಲ್ಲಿ ಅವರು ದೇವರನ್ನ ಘನಪಡಿಸಬೇಕು. ಯಾವುದೇ ಸ್ಥಿತಿಯಲ್ಲಿ, ಬಡ ಸ್ಥಿತಿ, ಉನ್ನತ ಸ್ಥಿತಿ, ಹಾಗೂ ಅಂಗವಿಕಲರು, ಇಲ್ಲಾಂದ್ರೆ ಇನ್ನೊಂದು ಜೀವಿತ, ಯಾವ್ಯಾವ ಸ್ಥಿತಿಯಲ್ಲಿ ಅವರು ಇದ್ದಾರೋ ಆ ಸ್ಥಿತಿಯಲ್ಲಿ ಮನುಷ್ಯನು ದೇವರನ್ನು ಘನಪಡಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು. ಇದು ದೇವರು ಎದುರು ನೋಡುವಂಥದ್ದು. ಪ್ರತಿ ಮನುಷ್ಯರಲ್ಲೇ ಎದುರು ನೋಡುವಂಥದ್ದು ದೇವರು. ಅದಕ್ಕೆ ಭೂಲೋಕದಲ್ಲಿದ್ದಂತ ಎಲ್ಲ ಜನಾಂಗದವರನ್ನು ದೇವರು ಕರೀತಾರೆ. ಕ್ರಿಸ್ತ ಪೂರ್ವದಲ್ಲಿ ಕರೆದಿದ್ದಾರೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಬಂದ ಮೇಲೆ ಕೂಡ ಎಲ್ಲರನ್ನು ಕರೆಯುವಂಥದ್ದು ನೋಡ್ತೀವಿ. ಲೋಕರಕ್ಷಕನಾಗಿರುವಂತ ಯೇಸು ಕ್ರಿಸ್ತರು ಬಂದ ಮೇಲೆ ಕೂಡ ಕರೀತಾರೆ. ನೀವೆಲ್ಲರೂ ನನ್ನ ಮಕ್ಕಳು, ನನ್ನ ಬಳಿಗೆ ಬನ್ನಿ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿ. ಈ ಲೋಕದಲ್ಲಿ ಕಷ್ಟಪಡ್ತಾ ಇದ್ದೀರಲ್ಲ, ಈ ಲೋಕದಲ್ಲಿ ಹೊರೆ ಹೊತ್ತಿದ್ದೀರಲ್ಲ, ಅಂದ್ರೆ ಕಷ್ಟಪಟ್ಟಿದ್ದಾರಂದ್ರೆ, ಕಷ್ಟಪಟ್ಟು ಹೊರೆ ಹೊತ್ತಿದ್ದಾರಂದ್ರೆ ಕಷ್ಟಪಟ್ಟು ಪಾಪದ ಹೊರೆ ಹೊಟ್ಟಿದ್ದಾರೆ. ಪಾಪದ ಹೊರೆ ಹೊತ್ತಂತ ಜನರೇ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೀನಿ. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೀನಿ. ವಿಶ್ರಾಂತಿ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಲೋಕದಲ್ಲಿ, ಭೂಲೋಕದಲ್ಲಿ ವಿಶ್ರಾಂತಿ ಅಲ್ಲ. ಭೂಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೊಡ್ಡದಾಗಿ ವಿಶ್ರಾಂತಿ ಇರಲಾರೆ. ಈ ಲೋಕ ಬಿಟ್ಟ ಮೇಲೆ, ಅಂದ್ರೆ ನಮ್ಮ ಜೀವಿತವನ್ನು ಮುಗಿಸ್ಕೊಂಡು ಸತ್ತೋಗ್ತೀವಲ್ವಾ, ಅವಾಗ ಸಿಗುವಂಥದ್ದು ಅದು ಪ್ರಾಮುಖ್ಯವಾದದ್ದು. ಸತ್ಯವೇದ ಗ್ರಂಥ ಬೋಧನೆ ಮಾಡುವಂಥದ್ದು ಏನಂದ್ರೆ, ಸತ್ತ ಮೇಲೆ ನಿನಗೆ ಮತ್ತೊಂದು ಲೋಕ ಇದೆ, ಮತ್ತೊಂದು ಜೀವಿತ ಇದೆ. ಅದು ಭವಿಷ್ಯತ್ತು. ಅದಕ್ಕೆ ಕೊನೆ ಇಲ್ಲ, ಅದಕ್ಕೆ ಮುಕ್ತಾಯವಿಲ್ಲ, ಅದು ಮುಕ್ತಾಯವಾಗಲ್ಲ, ಅದು ಕೊನೆ ಇಲ್ಲ. ಅದು ಸತ್ತ ಮೇಲೆ ಮತ್ತೊಂದು ಜೀವಿತವನ್ನು ಪಡ್ಕೊಳ್ಳುವಂಥದ್ದಿದೆ, ಅದು ಅದ್ಭುತವಾದದ್ದು. ಈ ಅದ್ಭುತವಾದಂತ ಜೀವಿತವನ್ನ ನೀವು ಪಡ್ಕೊಳ್ಬೇಕಾದ್ರೆ ಮಾರ್ಗ ನಾನೇ. ಯೇಸು ಪ್ರಭು ಹೇಳುವಂಥದ್ದು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ನನ್ನ ಮೂಲಕ ಹೊರತು ಯಾರು ಕೂಡ ಆ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ.
ಅಂದ್ರೆ ಪ್ರಾಮುಖ್ಯವಾದಂಥದ್ದು ಹೇಳುವಂಥದ್ದು. ಮತ್ತೆ ಈ ಲೋಕಪ್ಪ ಅಂದ್ರೆ ಈ ಲೋಕ ಗತಿಸಿ ಹೋಗುತ್ತೆ. ಮನುಷ್ಯನು ಸ್ವಲ್ಪ ದಿನ ಮಾತ್ರ ಉಳ್ಕೊಳ್ತಾನೆ. ಆಮೇಲೆ ಮನುಷ್ಯನು ತನ್ನ ಜೀವಿತ ಮುಗಿಸ್ಕೊಂಡು ಹೋಗ್ತಾನೆ. ದೇವರನ್ನ ನಂಬಿದ್ರು, ದೇವರನ್ನ ನಂಬದೇ ಇದ್ರು. ದೇವರನ್ನ ನಂಬಿದ್ರು ಹೋಗ್ತಾನೆ, ನಂಬದೇ ಇದ್ರೂ ಹೋಗ್ತಾನೆ. ಎಲ್ಲರಿಗೂ ದೇವರು ನೇಮಿಸಿದ್ದಾನೆ. ಇಷ್ಟು ಕಾಲ ಈ ಲೋಕದಲ್ಲಿ ಬದುಕಬೇಕು ಅಂತೇಳಿ ಆಯುಷ್ಕಾಲ ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ಜೀವಿತ ವಿಷಯದಲ್ಲಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಸತ್ಯದ ಮಾರ್ಗ, ಜೀವದ ಮಾರ್ಗವನ್ನು ತೋರಿಸಿದ್ದಾನೆ. ಅದೇ ಪ್ರಕಾರ ಮರಣದ ಮಾರ್ಗ, ಜೀವದ ಮಾರ್ಗ ಇದೆ, ಮರಣದ ಮಾರ್ಗ ಇದೆ. ಮರಣದ ಮಾರ್ಗ ಅಂದ್ರೆ ಎರಡನೇ ಮರಣ, ಸತ್ತ ಮೇಲೆ ಬೆಂಕಿಯ ಕೊಂಡ. ಜೀವ ಸತ್ತ ಮೇಲೆ ಪರಲೋಕವನ್ನು ಪಡ್ಕೊಳ್ಳುವಂಥದ್ದು. ಎರಡು ಮಾರ್ಗಗಳಿದೆ ಅಂತೇಳಿ ತೋರಿಸ್ಕೊಡುವಂಥದ್ದು. ಪರಲೋಕ, ಪಾತಾಳ ಲೋಕದಲ್ಲಿ ಯಾತನೆ ಪಡುವಂತ ಸ್ಥಳ. ಪರಲೋಕವನ್ನ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಭಕ್ತಿ, ನಂಬಿಕೆ, ಕೆಲಸ. ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು, ಅದರ ಹಿಂದೆ ಕೆಲಸ ಇರಬೇಕು. ಅದನ್ನ ಯೇಸು ಪ್ರಭು ಮಾಡಿದ್ದಾರೆ, ನೆರವೇರಿಸಿದ್ದಾರೆ, ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಆತನನ್ನ ಹಿಂಬಾಲಿಸುವಂತ ಪ್ರತಿಯೊಬ್ಬರು ಹಾಗೆ ಯಥಾರ್ಥವಾಗಿ ಈ ಲೋಕದಲ್ಲಿ ಜೀವಿಸಬೇಕು ಅಂತ ಹೇಳ್ತಾರೆ, ಬದುಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಲೋಕದಲ್ಲಿ ಜೀವಿತ ಕೊಟ್ಟವರು ಅವರು. ಎರಡನೇದಾಗಿ ಆತ್ಮಿಕ ಜೀವಿತವನ್ನ ಪಡೆದುಕೊಳ್ಳಿ ಅಂತೇಳಿ ಮಾರ್ಗವನ್ನ ತೋರಿಸಿದವರು ಕೂಡ ಅವರೇ. ಒಂದು ವೇಳೆ ಈ ಮಾರ್ಗವನ್ನ, ನಿತ್ಯ ಜೀವ ಮಾರ್ಗವನ್ನ ಪಡೆದುಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಜೀವ ತೆಗಿತಾರೆ. ಎಲ್ಲಾರ್ಗೂ ಜೀವ ತೆಗಿತಾರೆ. ಎಲ್ಲಾರ್ಗೂ ಅವರು ಕೊಟ್ಟಂತ ಆಯುಷ್ಕಾಲವನ್ನ ಮುಗಿದ ಮೇಲೆ ಜೀವ ತೆಗೆಯುವಂಥದ್ದು ನಡೆಯುತ್ತೆ. ಜೀವ ತೆಗೆದ ಮೇಲೆ ಹೋಗುವಂತ ಲೋಕ ಅದು ಪ್ರಾಮುಖ್ಯವಾದದ್ದು. ಈ ಲೋಕದಲ್ಲಿ ಮನುಷ್ಯರು ಹೇಗಾದ್ರೂ ಬದುಕ್ತಾರೆ, ಎಲ್ಲರೂ ಬದುಕ್ತಾರೆ. ಒಂದು ರೀತಿಯಲ್ಲಿ ಕಷ್ಟ ಇರ್ಬೋದು, ಸಂಕಟ ಇರ್ಬೋದು, ಶೋಧನೆಗಳಿರ್ಬೋದು, ಬಾಧೆ ಇರ್ಬೋದು. ಆದ್ರೆ ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ಬದುಕೇ ಬದುಕ್ತಾರೆ. ಆ ಕಾಲ ಮುಗಿದ ಮೇಲೆ ದೇವರು ಕರೀತಾರೆ. ಕೀರ್ತನೆ ಗ್ರಂಥ 90ನೇ ಅಧ್ಯಾಯದಲ್ಲಿ ಇರುತ್ತೆ ಈ ಮಾತು. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 3ನೇ ವಚನವನ್ನ ನೋಡಿ ಪ್ರಿಯರ. ಕೀರ್ತನೆ ಗ್ರಂಥ 90 3ನೇ ವಚನ. ಮನುಷ್ಯರೇ ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ಮನುಷ್ಯರೇ ಸಾಯಿರಿ. ಈ ಮಾತು ತೆಲುಗಿನಲ್ಲಿ ತುಂಬಾ ಅದ್ಭುತವಾಗಿರುತ್ತೆ. మనుషులను మంటికి మార్చుచున్నావు, నరులారా తిరిగి రండని సెలవిచ్చుచున్నావు. ಮನುಷ್ಯರನ್ನು ಮಣ್ಣಿಗೆ ಸೇರಿಸ್ತಾನೆ. ನರರೇ ನನ್ನ ಬಳಿಗೆ ಬನ್ನಿ, ತಿರುಗಿ ಬನ್ನಿ. ಹೋಗ್ಲೇಬೇಕು, ಹೋಗ್ಲೇಬೇಕು. ಪ್ರಸಂಗಿಯಲ್ಲಿ 12ನೇ ಅಧ್ಯಾಯ 7ನೇ ವಚನ. ಪ್ರಸಂಗಿ 12:7. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ. ಮಣ್ಣು ಭೂಮಿಗೆ ಓದಿಪ್ಪ, ಒಬ್ಬರು ಓದಿಪ್ಪ.
ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಸಾಕು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಮಣ್ಣು, ಈ ದೇಹ ಮಣ್ಣಿನಿಂದ ಬಂದ್ರೆ ಮತ್ತೆ ಮಣ್ಣಿಗೆ ಸೇರಿಕೊಳ್ಳುತ್ತೆ. ಆತ್ಮ ದೇವರ ಬಳಿಗೆ ಸೇರಿಕೊಳ್ಳುವಂಥದ್ದು. ಆತ್ಮ ದೇವರ ಬಳಿಗೆ ಸೇರಿಕೊಳ್ಳುವಂಥದ್ದು. ದೇವರ ಬಳಿಗೆ ಸೇರಿಕೊಳ್ಳುತ್ತೆ ಅಂದಾಗ ಮತ್ತೆ ಪರಲೋಕಕ್ಕೆ ಹೋಗ್ತಾರಂತೇಳಿ ಯಾರು ಅಂದ್ಕೋಬಾರ್ದು. ದೇವರ ಹತೋಟಿಗೆ ಹೋಗುತ್ತೆ. ಆತ್ಮ ದೇವರ ಹತೋಟಿಗೆ ಹೋಗುತ್ತೆ. ನೀತಿವಂತನಾದ್ರೆ ಪರದೇಶಿಗೆ ಹೋಗ್ತಾನೆ, ಅನೀತಿವಂತನಾದ್ರೆ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತಾನೆ. ಲಾಜರನು ಸತ್ತ ಮೇಲೆ ಪರದೇಶಿಗೆ, ಐಶ್ವರ್ಯವಂತನು ಸತ್ತ ಮೇಲೆ ಯಾತನೆ ಪಡುವಂತ ಸ್ಥಳಕ್ಕೆ. ಐಶ್ವರ್ಯವಂತನು ಸತ್ತ ಮೇಲೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಭೂಲೋಕದಲ್ಲಿ ಸ್ವಾತಂತ್ರ್ಯ. ಭೂಲೋಕದಲ್ಲಿ ಮನುಷ್ಯರಿಗೆ ಸ್ವಾತಂತ್ರ್ಯ ಇರುತ್ತೆ. ಎಲ್ಲಿಗಾದ್ರೂ ಹೋಗ್ಬೋದು. ಅರಣ್ಯಕ್ಕೆ ಹೋಗ್ಬೋದು, ಸಿಟಿ ಒಳಗಡೆ ಹೋಗ್ಬೋದು, ಸಮುದ್ರ ದಾಟ್ಬೋದು, ಫ್ಲೈಟ್ ಹತ್ಬೋದು, ಗುಡ್ಡ ಹತ್ಬೋದು, ಇನ್ನೊಂದು ಕಡೆ ಹೋಗ್ಬೋದು, ಇಳಿಬೋದು, ಹತ್ಬೋದು. ಸತ್ತ ಮೇಲೆ ಆಗಿರಲ್ಲ. ಸತ್ತ ಮೇಲೆ ಆಗಿರಲ್ಲ. ನೀತಿವಂತರಿಗಾದ್ರೆ ನೆಮ್ಮದಿ, ವಿಶ್ರಾಂತಿ ಸಿಗುವಂತ ಸ್ಥಳ. ಅನೀತಿವಂತರು ಯಾತನೆ ಪಡುವಂತ ಸ್ಥಳ. ದೊಡ್ಡ ಐಶ್ವರ್ಯವಂತನು ಭೂಲೋಕದಲ್ಲಿ ಜೀವಿಸಿದ್ದಾನೆ, ನಂತರ ಸತ್ತೋಗಿದ್ದಾನೆ. ಆತ್ಮ ದೇವರ ಹತೋಟಿಗೆ ಹೋಗುತ್ತೆ. ಎಲ್ಲಿ ಹಾಕ್ತಾರೆ ದೇವರು? ಪಾತಾಳಕ್ಕೆ ಒಪ್ಪಿಸ್ತಾರೆ. ಸಂಹಾರಕ ದೂತ, ಪಾತಾಳ, ಅಲ್ಲಿ ಯಾತನೆ ಪಡುವಂತ ಒಂದು ಸ್ಥಳ ಇದೆ. ಅನೀತಿವಂತರು ಎಷ್ಟು ಮಂದಿ ಸತ್ತೋದ್ರು ಅವ್ರನ್ನ ಸೀದಾ ಹಿಡ್ಕೊಂಡು ಹೋಗಿ ಹಾಕುವಂಥದ್ದು. ಸಂಹಾರಕ ದೂತ ಬಂದು ಹಿಡ್ಕೊಂಡೋಗಿ ಹಾಕುವಂಥದ್ದು. ಹಿಂದೂ ಗ್ರಂಥಗಳ ಪುರಾಣದಲ್ಲಿ ಯಮರಾಯ ಬರ್ತಾನಂತ. ಯಮರಾಯ ಬಂದೇನ್ ಮಾಡ್ತಾನೆ? ಕೊರಳಿಗೆ ಹಗ್ಗ ಹಾಕಿ ಹೇಳ್ಕೊಂಡು ಹೋಗ್ತಾನೆ. ಕೊರಳಿಗೆ ಹಗ್ಗ ಹಾಕಿ ಹೇಳ್ಕೊಂಡು ಹೋಗುವಂಥದ್ದು ಕತೆ. ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಪಾತಾಳವು ಇಟ್ಕೊಳ್ಳುತ್ತಂತೆ. ಮೃತ್ಯು ದೂತ, ಮೃತ್ಯು, ಪಾತಾಳವು ಹೇಳ್ಕೊಂಡು ಹೋಗುತ್ತೆ ಒಂದೇ ಒಂದು ಸೆಕೆಂಡ್ ಅಲ್ಲಿ. ಸತ್ತ ಒಂದೇ ಒಂದು ಸೆಕೆಂಡ್ ಅಲ್ಲಿ ಪಾತಾಳ ಲೋಕಕ್ಕೆ. ನೀತಿವಂತರಾದರೆ ದೇವದೂತರು ಬಂದು ವೈಭವದಿಂದ ಕರ್ಕೊಂಡು ಹೋಗ್ತಾರೆ. ಅನೀತಿವಂತರಾದ್ರೆ ಇಟ್ಕೊಂಡೋಗಿ ಹಾಕ್ತಾರೆ. ಅದು ನಡೆಯುತ್ತೆ. ಇವಾಗ ಭೂಲೋಕದಲ್ಲಿ ಎಲ್ಲರನ್ನು ಭಕ್ತಿಯಿಂದ ನಡೀರಿ ಅಂತೇಳಿ ಎಲ್ಲಾರ್ಗೂ ಕರೀತಾರೆ. ಕ್ರಿಸ್ತ ಪೂರ್ವದಲ್ಲಿ ಕರೆದಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕರೆದಿದ್ದಾರೆ. ಇವಾಗಲೂ ಕೂಡ ಲೋಕದಲ್ಲಿ ದೇವರ ಕರೆ ಇದೆ. ದೇವರ ಕರೆ ಎಲ್ಲಾರನ್ನ ಕರೀತಾ ಇದ್ದಾನೆ. ನನ್ನ ಮಕ್ಕಳಿರ, ನಾನೇ ನಿಮಗೆ ಜೀವಿತವನ್ನು ಕೊಟ್ಟಿದ್ದೀನಿ. ಈ ಲೋಕ ಎಲ್ಲ ಉಂಟು ಮಾಡಿದ್ದು ನಾನೇ. ನಿಮ್ಮನ್ನ ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ನಿಮ್ಗೆ ಜೀವಿತವನ್ನು ಕೊಟ್ಟವನು ಕೂಡ ನಾನೇ. ನಿಮ್ಗೆ ಆರೋಗ್ಯವನ್ನು, ಆಯುಷ್ಕಾಲವನ್ನು ಎಲ್ಲ ನಾನು ಕೊಟ್ಟಿದ್ದೀನಿ, ಬಲವನ್ನು, ಜ್ಞಾನವನ್ನು. ಆಯುಷ್ಕಾಲ ಮುಗಿದ ಮೇಲೆ ಮತ್ತೆ ನಿಮ್ಮನ್ನ ಸಾಯಿಸುವಂಥದ್ದು ನಾನೇ. ನಿಮ್ಮ ಕ್ರಿಯೆಗಳ ಮೂಲಕ ನಿಮಗೆ ಪ್ರತಿಫಲವನ್ನು ಕೊಡುವವನು ಕೂಡ ನಾನೇ ಅಂತ. ನೀವೇನ್ ಮಾಡಿದ್ದೀರ ಭೂಲೋಕದಲ್ಲಿ? ಕ್ರಿಯೆಗಳಿದೆಯಲ್ಲ, ಕ್ರಿಯೆಗಳು ಹೇಗೆ ನೀವು ನಡ್ಕೊಂಡಿದ್ದೀರಾ? ನೀವು ಹೇಗೆ ನಡ್ಕೊಂಡಿದ್ದೀರಾ? ಯಥಾರ್ಥವಾಗಿದ್ದೀರಾ? ಭಕ್ತಿಯಿಂದ ನಡ್ಕೊಂಡಿದ್ದೀರಾ? ನಿಮ್ಮ ಜೀವಿತದಲ್ಲಿ ಯಥಾರ್ಥವಾದಂತ ಭಕ್ತಿ ಇತ್ತ? ಯಥಾರ್ಥರಾಗಿ ಒಂದು ವೇಳೆ
ಮೂಢಭಕ್ತಿ ಇದೆಯಾ? ಮೂಢಭಕ್ತಿ, ಯಥಾರ್ಥವಾದ ಭಕ್ತಿ. ನಿಮ್ಮ ಒಂದು ಭಕ್ತಿ ಯಥಾರ್ಥವಾಗಿದೆಯಾ? ದೇವರನ್ನ ನಂಬಿ ಯಥಾರ್ಥವಾಗಿ ನೀವು ಕೆಲಸ ಮಾಡಿದ್ದೀರಾ? ಅದರಲ್ಲಿ ಕಪಟ, ಮೋಸ, ವೇಷಧಾರಣೆ, ಹಗೆ ಇವೇನಾದ್ರೂ ಇದೆಯಾ? ಭಕ್ತಿಯಲ್ಲಿದ್ದೀವಿ, ದೇವರನ್ನ ಕೊಂಡಾಡ್ತಾ ಇದೀವಿ, ಪ್ರಾರ್ಥನೆಗೆ ಹೋಗ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ ಅಂತ ಹೇಳಿಕೊಂಡು ಮತ್ತೆ ದ್ವೇಷ, ಹಾಗೆ ಇಂಥವೆಲ್ಲ ಇದ್ರೆ ನಾವು ಸತ್ತ ಮೇಲೆ ಹೋಗಲ್ಲ. ಯಾರ ಮೇಲೆ ದ್ವೇಷ ಇಟ್ಕೋಬಾರ್ದು, ಹಾಗೆ ಇಟ್ಕೋಬಾರ್ದು, ಮೋಸ ಇರಬಾರ್ದು, ನಟನೆ ಇರಬಾರ್ದು, ಯಥಾರ್ಥವಾಗಿ ಬದುಕಬೇಕು. ಆದ್ರೆ ಈ ಸಮಾಜದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ನಟನೆ ಮಾಡ್ತಾ ಇರ್ತಾರೆ, ವೇಷಧಾರಣೆಯಲ್ಲಿ ಇರ್ತಾರೆ, ಹಾಗೆ ಇರುತ್ತೆ, ದ್ವೇಷ ಇರುತ್ತೆ. ಇನ್ನೊಬ್ಬರನ್ನು ನೋಡಿದ್ರೆ ನಮ್ಮ ಭಕ್ತಿ ಕೆಟ್ಟೋಗುತ್ತೆ. ನಾವು ನೋಡೋದು ಯೇಸು ಕ್ರಿಸ್ತರನ್ನು ನೋಡ್ಬೇಕು. ಸತ್ಯವೇದ ಗ್ರಂಥದಲ್ಲಿ ಕೆಲವರು ಭಕ್ತರು ಇರ್ತಾರೆ, ಅವರನ್ನು ನೋಡ್ಬೇಕು. ಆದ್ರೆ ಎಲ್ಲರನ್ನ ನಾವು ಪ್ರೀತಿಸ್ಬೇಕು. ಯಾರ ಮೇಲೆ ದ್ವೇಷ, ಅಸೂಯೆ ಇಟ್ಕೋಬಾರ್ದು. ಮನುಷ್ಯರನ್ನ ನಂಬಿ ನಾವು ಬದುಕಬಾರ್ದು. ದೇವರನ್ನ ನಂಬಬೇಕು, ದೇವರನ್ನ ನೋಡ್ಬೇಕು, ಭಕ್ತರ ಇತಿಹಾಸವನ್ನ ತಿಳಿದುಕೊಳ್ಬೇಕು. ಈ ಲೋಕದಲ್ಲಿ ಉನ್ನತವಾಗಿ ನಾವೆಲ್ಲರೂ ಬದುಕಬೇಕು ಪ್ರಿಯರೇ, ಬದುಕಬೇಕು. ಅದಕ್ಕೆ ಅವರ ಕರೆ ಇದೆ ರೀ, ನನ್ನ ಮಕ್ಕಳು ನೀವು ಬನ್ನಿ. ಇವಾಗಲೂ ಕೂಡ ಲೋಕದಲ್ಲಿ ದೇವರ ಕರೆ ಇದೆ, ಆದ್ರೆ ಕೆಲವರು ಇಷ್ಟಪಡಲ್ಲ. ಅವ್ರು ಇಷ್ಟಪಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಕನಿಷ್ಠ ಪಕ್ಷದಲ್ಲಿ ನಾವು ದೇವರ ಸನ್ನಿಧಿ ಬಂದಿದೀವಲ್ಲ, ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಲ್ಲ, ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂತ ನಾವು ಮಿಸ್ ಆಗಬಾರ್ದು, ಪರಲೋಕವನ್ನ ಕಳೆದುಕೊಳ್ಬಾರ್ದು. ಅದನ್ನ ಕಾಪಾಡಿಕೊಳ್ಬೇಕಾದರೆ ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಪ್ರವರ್ತನೆ ಬಹಳ ಪ್ರಾಮುಖ್ಯವಾದದ್ದು. ಈ ಲೋಕದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದ್ದಿದೆ, ಆದರೆ ನಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ನಾವು ದೇವರ ಹತ್ರ ಬೇಡೋಣ. ಖಂಡಿತವಾಗಿ ದೇವರು ಬಿಡುಗಡೆ ಕೊಟ್ಟೇ ಕೊಡ್ತಾರೆ. ಹಾಗಂತ ತಲೆನೋವುಗೋಸ್ಕರ, ಚಿಕ್ಕದು ಹೊಟ್ಟೆನೋವುಗೋಸ್ಕರ, ಚಿಕ್ಕದು ಯಾವುದೋ ಸಮಸ್ಯೆಗಳು ಬಂದಿದೆ ಅಂತೇಳಿ ಪದೇ ಪದೇ ಚಿಕ್ಕ ವಿಷಯದಲ್ಲಿ ನಾವು ದೇವರ ಹತ್ರ ಬೇಡಬಾರ್ದು. ದೇವರ ಹತ್ರ ನಾವು ಬೇಡೋಣ, ತಂದೆ ನನಗೆ ಜ್ಞಾನ ಕೊಡಿ, ನನಗೆ ವಿವೇಕ ಕೊಡಿ, ನಿಮ್ಮ ವಾಕ್ಯಗಳನ್ನ ನಾನು ಚೆನ್ನಾಗಿ ಕಲಿಬೇಕು, ನಾನು ಕೆಲಸ ಮಾಡ್ಬೇಕು ತಂದೆ, ಕೆಲಸ ಮಾಡ್ಕೋಬೇಕು, ಯಾವಾಗಲೂ ನಿಮ್ಗೋಸ್ಕರ ನಾನು ಬದುಕಬೇಕು ತಂದೆ, ನಾನು ಎಲ್ಲರನ್ನ ಪ್ರೀತಿಸ್ಬೇಕು, ನೀವು ಹೇಳಿದಿರಲ್ಲ ಅದರ ಹಾಗೆ ನಾನು ಬದುಕಬೇಕು, ಅದರ ಹಾಗೆ ನಿಮ್ಮ ಒಂದು ಸಂಕಲ್ಪದ ಹಾಗೆ ನಾನು ಬದುಕಬೇಕು ತಂದೆ ಅಂತೇಳಿ ಈಗ ನಾವು ಬೇಡಬೇಕಾಗತ್ತೆ. ಬಹಳ ಕಷ್ಟ ಇದ್ದಾಗ ನಾವು ಕೇಳ್ಕೊಳ್ಳೋಣ, ತಪ್ಪೇನಿಲ್ಲ, ದೇವರನ್ನ ಕೇಳ್ಕೊಳ್ಳೋಣ. ಆದ್ರೆ ಪದೇ ಪದೇ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ನಾವು ಕೇಳಬಾರ್ದು. ಯಾಕಂದ್ರೆ ದೇವ್ರಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆದ್ದರಿಂದ ಜಾಗ್ರತೆ ಪ್ರಿಯರೇ. ಮಾರ್ಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ 16ನೇ ವಚನವನ್ನು ನೋಡೋಣ. 15, 16. ಆಮೇಲೆ ಅವರಿಗೆ, ಹ್ಮ್ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲಾ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಸಾಕು ಪ್ರಿಯರೇ. ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿ, ಕೆಲಸ ಇದೆ. ಅಪೊಸ್ತಲರಿಗೆ ಈ ಜವಾಬ್ದಾರಿ ಕೊಟ್ಟಾಗ ದೇವರ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಅವ್ರಿಗೇನ್ ಕೆಲಸ ಕೊಡಲ್ಪಟ್ಟಿದೆಯೋ ಆ ಕೆಲಸ ಅವರು ಸಂಪೂರ್ಣವಾಗಿ ಮಾಡಿದ್ದಾರೆ. ಈ ಕೆಳಗಡೆ ಮತ್ತೊಂದು ಮಾತು ಹೇಳ್ತಾರೆ, ಯಾರು ನಂಬಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೆ ಅವರಿಗೆ ರಕ್ಷಣೆಯನ್ನು ಕೊಡ್ತೀನಿ, ನಂಬದೆ ಹೋದವರಿಗೆ ದಂಡನೆಗೆ ಗುರಿಯಾಗ್ತಾರೆ. ನಂಬದೆ ಹೋದರೆ ದಂಡನೆಗೆ ಗುರಿಯಾಗ್ತಾರೆ. ಅಂದ್ರೆ ಬದುಕು ಕೊಟ್ಟಿದ್ದಾರೆ,
ಜೀವಿತ ಕಾಲವನ್ನು, ಎರಡನೇದಾಗಿ ಈ ಲೋಕದಲ್ಲಿ ಹೇಗೆ ಬದುಕಬೇಕು ಅದನ್ನು ಕೂಡ ಹೇಳಿದ್ದಾರೆ. ಕಿವಿಗಳನ್ನ, ಬಾಯನ್ನು, ಕಣ್ಣುಗಳನ್ನು, ಈ ದೇಹವನ್ನು ಹೇಗೆ ಬಳಸಬೇಕು. ಮುಖ್ಯವಾದದ್ದು ಏನಪ್ಪ ಅಂದ್ರೆ ಕಿವಿಗಳು, ಕಣ್ಣು, ಬಾಯಿ. ಕಿವಿಗಳ ವಿಷಯದಲ್ಲಿ ದೇವರ ವಾಕ್ಯವನ್ನು ಕೇಳುವುದರಲ್ಲಿ ನೀವು ಮುಂದಿರಬೇಕು. ಮಾತಾಡುವುದರ ವಿಷಯದಲ್ಲಿ ವ್ಯರ್ಥವಾದಂತ ಮಾತುಗಳು ನೀವು ಮಾತಾಡಬಾರ್ದು. ವ್ಯರ್ಥವಾದದ್ದು ಮಾತುಗಳು ಇರಬಾರ್ದು ಅಂತ ಹೇಳ್ತಾರೆ. ಕೆಲಸದಲ್ಲಿ ಏನ್ ಅಷ್ಟೇ ಮಾತಾಡಿ, ವ್ಯರ್ಥವಾದಂತ ಮಾತುಗಳು ಏನ್ ಮಾತಾಡಿದ್ರು ಅದು ತೀರ್ಪಿದೆ. ಕಣ್ಣುಗಳು ಕೂಡ ಅಷ್ಟೇ. ಕಣ್ಣುಗಳು ನೋಡಿದಲ್ಲ, ಅದು ನೋಡಿ, ಇದು ನೋಡಿ, ಅದು ನೋಡಿ, ಇದು ಬೇಕು, ಅದು ಬೇಕು, ಇದು ಬೇಕು, ಅದು ಚೆನ್ನಾಗಿದೆ, ನೋಡೋಣ, ಜಗತ್ತನ್ನ ನೋಡೋಣ, ದೇವರು ಉಂಟು ಮಾಡಿದಾರೆ ಅಂತೇಳಿ ನೋಡಿ ದೇವರನ್ನ ಘನಪಡಿಸೋಣ, ದೇವರನ್ನ ಮಹಿಮೆ ಪಡಿಸೋಣ, ದೇವರನ್ನ ಕೊಂಡಾಡೋಣ. ಅದನ್ನ ಬಿಟ್ಟು ಅದು ಚೆನ್ನಾಗಿದೆ, ಇದು ಚೆನ್ನಾಗಿ ಬೇಕು ಅಂತೇಳಿ ಆಶೆ ಪಡುವಂಥದ್ದಲ್ಲ. ಅತಿ ಆಸೆ ಇರಬಾರ್ದು. ಇದ್ದದ್ರಲ್ಲಿ ನಾವು ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ. ನಂಬಿಲ್ವಾ? ಕೆಲವರು ದೀಕ್ಷೆ ಸ್ಥಾನನೇ ಪಡೆದಿಲ್ಲ. ಅಂದ್ರೆ ವಾಕ್ಯದ ಮೇಲೆ ನಂಬಿಕೆ ಇದೆಯಾ ಇವ್ರಿಗೆ? ವಾಕ್ಯದ ಮೇಲೆ ನಂಬಿಕೆ ಇದೆಯಾ? ಇಲ್ಲ ರೀ. ದೀಕ್ಷೆ ಸ್ಥಾನನೇ ಪಡ್ಕೊಂಡಿಲ್ಲ. ಪ್ರಭು ಹೇಳ್ತಾರೆ ದೀಕ್ಷೆ ಸ್ಥಾನ ಖಂಡಿತ ಅಂತ. ಕೆಲವರು ಸಭೆಯವರು ದೀಕ್ಷೆ ಸ್ಥಾನನೇ ತಗೊಂಡಿಲ್ಲ. ಹುಟ್ಟಿದಾಗ ಕೊಟ್ಟಿರ್ತಾರೆ. ಚಿಕ್ಕ ಮಕ್ಕಳು ಅಂದ್ರೆ ಎಳೆ ಕೂಸು ಇರ್ತಾರಲ್ಲ, ಅವು ಕೊಟ್ಟಿರ್ತಾರೆ. ಅದಲ್ಲ ದೀಕ್ಷೆ ಸ್ಥಾನ. ಯಾವಾಗ ನಿನಗೆ ವಯಸ್ಸು ಬರುತ್ತೋ, 12, 13 ವರ್ಷ, 14 ವರ್ಷ ವಯಸ್ಸು ಬರುತ್ತಲ್ಲ, ಅವಾಗ ಒಳ್ಳೇದು ಕೆಟ್ಟದು ಗೊತ್ತಾಗತ್ತೆ. ಯಾವುದು ಒಳ್ಳೇದು, ಯಾವುದು ಕೆಟ್ಟದು, ಯಾವುದು ಪಾಪ, ಯಾವುದು ಪುಣ್ಯ, ದೇವರ ಆಜ್ಞೆಗಳೇನು, ಲೋಕದ ಕೋರಿಕೆಗಳೇನು, ನ್ಯಾಯ ಧರ್ಮ, ಒಂದೊಂದೊಂದೊಂದು ಗೊತ್ತಾಗ್ತಾ ಇರತ್ತೆ. ಯಾವಾಗ 12 ವರ್ಷ, 11, 12, 13 ಹೀಗೆ ಬೆಳೀತಾ ಬೆಳೀತಾ ಅರ್ಥ ಆಗ್ತಾ ಇರುತ್ತೆ. ಅವಾಗ ಪಾಪನು ಕೂಡ ಹೃದಯದಲ್ಲಿ ಬೆಳೀತಾ ಇರುತ್ತೆ. ಅವಾಗ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರ ಆತ್ಮರನ್ನು ಅರ್ಥ ಮಾಡಿಕೊಂಡು ದೀಕ್ಷೆ ಸ್ಥಾನ ಆ ವಯಸ್ಸಿನಲ್ಲಿ ತಗೊಳ್ಬೇಕು. ಒಂದು ವೇಳೆ ಇವಾಗ ಹೊಸದಾಗಿ ನಾವು ತಿಳ್ಕೊಂಡಿದೀವಿ ಯೇಸು ಕ್ರಿಸ್ತರನ್ನ, ವಯಸ್ಸು ದೊಡ್ಡದಿದೆ ಅಂದ್ರೆ ತಿಳ್ಕೊಂಡ ತಕ್ಷಣ ತಗೊಳ್ಬೋದು. ಯಾವಾಗ ತಿಳ್ಕೊಳ್ತೀರೋ ಅವಾಗ ದೀಕ್ಷೆ ಸ್ನಾನ. ದೀಕ್ಷೆ ಸ್ನಾನ ಎನ್ನುವಂಥದ್ದು ಯಾವಾಗ್ಲೂ ಲೇಟ್ ಮಾಡಬಾರ್ದು. ಒಂದ್ ವೇಳೆ ಸೇವಕರು ಬ್ಯುಸಿ ಇದೆ ಕೊಡಕ್ಕಾಗಲ್ಲ ಅಂದ್ರು ಕೇಳಬೇಕು ಅವ್ರ ಹತ್ರ, ಮತ್ತೊಂದ್ ಸಾರಿ ಕೇಳಬೇಕು. ಯಾಕೆಂದ್ರೆ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು, ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅವ್ರು ಏನೋ ಬ್ಯುಸಿಯಲ್ಲಿ ಇರ್ಬೋದು, ಇನ್ನೊಂದು ಕಡೆ ಏನೋ ಬ್ಯುಸಿಯಲ್ಲಿ ಇರ್ಬೋದು. ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟದಲ್ವಾ. ನೀನು ದೇವರಿಗೆ ಹತ್ತಿರ ಆಗ್ಬೇಕು ಅಂದಾಗ ನೆನಪು ಮಾಡಬೇಕು, ಕೇಳಬೇಕು, ತಗೊಳ್ಬೇಕು. ತಗೊಂಡು ರಕ್ಷಿಸುವಂತ ಸಭೆಯಲ್ಲಿ, ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿ ಪ್ರಯಾಣ ಮಾಡಬೇಕು. ರಕ್ಷಿಸುವಂಥದ್ದು ಯೇಸು ಕ್ರಿಸ್ತರ ಸಭೆ. ದೇವರು, ತಂದೆಯಾದ ದೇವರು ಕಾಪಾಡ್ತಾರೆ. ದೈವ ಕುಮಾರನು ಕಾಪಾಡುವಂಥದ್ದು, ಪವಿತ್ರಾತ್ಮನು ಕಾಪಾಡುವಂಥದ್ದು. ಅವರಲ್ಲಿ ಇರ್ಬೇಕು ನಾವು. ನಮ್ಮಲ್ಲಿ ಅವರು ಇರ್ಬೇಕು, ಅವರಲ್ಲಿ ನಾವು ಇರ್ಬೇಕು. ಅವರ ಸಹವಾಸದಲ್ಲಿ, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ, ಯೇಸು ಕ್ರಿಸ್ತರ ಅನ್ಯೋನ್ಯತೆ ಸಹವಾಸದಲ್ಲಿ, ಪವಿತ್ರಾತ್ಮರ ಅನ್ಯೋನ್ಯತೆ ಸಹವಾಸದಲ್ಲಿ, ಸಭೆಯ ಸಹವಾಸದಲ್ಲಿ ನಾವೆಲ್ಲರೂ ಇರಬೇಕು ಪ್ರಿಯರೇ.
ಎಲ್ಲಿದ್ದೀವಿ? ಯಾವ ಆಲೋಚನೆಯಲ್ಲಿದ್ದೀವಿ? ನಾವು ಕೆಲಸ ಮಾಡೋದು ತಪ್ಪಲ್ಲ, ವ್ಯಾಪಾರ ಮಾಡುವಂಥದ್ದು ತಪ್ಪಲ್ಲ, ದೇವರನ್ನ ಬಿಟ್ಟು ಕೆಲಸ ಮಾಡುವಂಥದ್ದು, ದೇವರನ್ನ ಬಿಟ್ಟು ವ್ಯಾಪಾರ ಮಾಡುವಂಥದ್ದು, ದೇವರನ್ನ ಬಿಟ್ಟು ಊಟ ಮಾಡುವಂಥದ್ದು ತಪ್ಪು. ದೇವರನ್ನ ಮರಿಬಾರದು, ದೇವರನ್ನ ದೂರ ಮಾಡಿಕೊಳ್ಬಾರ್ದು, ದೇವರನ್ನ ಬಿಡಬಾರ್ದು. ಈ ಲೋಕದಲ್ಲಿ ನಿನಗೆ ಕಷ್ಟ ಬಂದಿದೆ ಅಂದ್ರೆ ಒಂದು ರೀತಿಯಲ್ಲಿ ಪರೀಕ್ಷೆ. ಈ ಲೋಕದಲ್ಲಿ ನಿನಗೆ ಶೋಧನೆಗಳು ಬಂದಿದೆ ಅಂದ್ರೆ ಮತ್ತೊಂದು ರೀತಿಯಲ್ಲಿ ಪರೀಕ್ಷೆ. ಕಷ್ಟ ಬಂದಾಗ, ಶೋಧನೆಗಳು ಬಂದಾಗ, ಆ ಸಮಯದಲ್ಲಿ ದೇವರನ್ನ ಧ್ಯಾನಿಸ್ಕೊಂಡಿದ್ರೆ ಪರಲೋಕದಲ್ಲಿ ಪ್ರತಿಫಲ ಬಹಳ ಇರುತ್ತೆ. ಪರಲೋಕದಲ್ಲಿ ಪ್ರತಿಫಲ ಬಹಳ ಸಿಗ್ಬೇಕು ಅಂದ್ರೆ ಈ ಲೋಕದಲ್ಲಿ ನಾವು ಯಥಾರ್ಥವಾಗಿ ಭಕ್ತಿಯಿಂದ ಪ್ರತಿಯೊಬ್ಬರು ಜೀವಿಸಬೇಕು ಪ್ರಿಯರೇ. ನಮ್ಮ ಭಕ್ತಿಯಿಂದ ಇನ್ನೊಬ್ಬರಿಗೆ ಆರೋಗ್ಯ, ನಮ್ಮ ಭಕ್ತಿ, ನಮ್ಮ ನಂಬಿಕೆಯಿಂದ ಇನ್ನೊಬ್ಬರಿಗೆ ಏನ್ ಸಿಗುತ್ತೆ ಹೇಳಿ? ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ. ನಾವೇ ಒಂದು ರೀತಿಯಲ್ಲಿ ಕಿರಿಕಿರಿಯಲ್ಲಿದ್ರೆ ಮನೆಯಲ್ಲಿದ್ದವ್ರಿಗೆ ಯಾರಿಗೂ ಸಮಾಧಾನ ಇರಲ್ಲ. ಒಂದ್ ವೇಳೆ ನೀವು ಮನೆಯಲ್ಲಿ ಕಿರಿಕಿರಿ ಮಾಡುತ್ತಾ ಇರಿದ್ರೆ ಇನ್ನೊಬ್ಬರಿಗೆ ನೆಮ್ಮದಿ ಇರಲ್ಲ, ಇನ್ನೊಬ್ಬರಿಗೆ ಸಮಾಧಾನವೂ ಇರಲ್ಲ. ಇನ್ನೊಬ್ಬರಿಗೆ ನೆಮ್ಮದಿ, ಸಮಾಧಾನ ಸಿಗ್ಬೇಕಾದ್ರೆ ಪ್ರತಿ ಭಕ್ತರು ಯಥಾರ್ಥವಾಗಿ ಇರಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನ ಗಮನಿಸೋಣ. 21. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನ ಮಾಡಿಕೊಂಡರು. ಅಂದ್ರೆ ಈ ಲೋಕದಲ್ಲಿ ದೇವರು ಎತ್ತಿದ್ದಾರೆ, ಜೀವಿತ ಕಾಲವನ್ನು ಕೊಟ್ಟಿದ್ದಾರೆ. ಈ ಜೀವಿತಕ್ಕೆ ಏನೇನು ಬೇಕೋ ಎಲ್ಲವನ್ನು ಈ ಜಗತ್ತಿನಲ್ಲಿ ಉಂಟು ಮಾಡಿದ್ದಾರೆ. ಆತ್ಮ ರಕ್ಷಣೆಗಾಗಿ ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ, ಲೋಕದಲ್ಲಿದ್ದಂತ ಎಲ್ಲಾ ಮಾನವರು ರಕ್ಷಣೆ ಹೊಂದೋದಕ್ಕೆ ಹೊಸ ಒಡಂಬಡಿಕೆ. ದೈವಕುಮಾರನು ಬಂದು ತನ್ನ ಬದುಕನ್ನ ಅರ್ಪಿಸಿ ಒಂದು ನೂತನ ನಿಬಂಧನವನ್ನು, ನೂತನ ಒಡಂಬಡಿಕೆಯನ್ನು, ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಪರಲೋಕಕ್ಕೆ ಹೋಗಿರುವಂಥದ್ದು ನೋಡ್ತೀವಿ. ಅದರಲ್ಲಿ ಸೇರ್ಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು. ಎಲ್ಲರನ್ನ ಕರೀತಾರೆ. ಅಂದ್ರೆ ಅನೇಕರು ಏನಾಗಿದಾರಪ್ಪ ಅಂತ ನೋಡುವಾಗ ದೇವರನ್ನ ತಿಳ್ಕೊಂಡಿದ್ದಾರೆ. ಜ್ಞಾನಿಗಳು ಅಂತ ಕರೆಯಲ್ಪಡ್ತಾ ಇದ್ದಾರೆ. ಆದರೆ ಏನಾಗಿದ್ದಾರೆ ಅಂತಿರುತ್ತೆ ಪ್ರಿಯರೇ? ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. 1ನೇ ಶತಮಾನದಲ್ಲಿ ಬಹಳ ಮಂದಿ ಇದ್ದಾರೆ. ಯಹೂದ್ಯರಲ್ಲಿ ಇದ್ದಾರೆ, ಗ್ರೀಕರಲ್ಲಿ ಇದ್ದಾರೆ. ಈಗಿನ ಕಾಲದಲ್ಲಿ ಕ್ರೈಸ್ತರಲ್ಲಿ ಇದ್ದಾರೆ, ಅನ್ಯರಲ್ಲಿ ಇದ್ದಾರೆ. ಅನ್ಯರಲ್ಲಿ ಕೂಡ ಬಹಳ ಮಂದಿ ದೇವರನ್ನು ತಿಳ್ಕೊಂಡವರು ಇದ್ದಾರೆ. ನಿಜವಾದ ದೇವರು ಯೇಸು ಕ್ರಿಸ್ತರೇ ಎಂದು. ನಿಜವಾದ ದೇವರು ಯೇಸು ಕ್ರಿಸ್ತರೇ. ಯೇಸು ಕ್ರಿಸ್ತರು ಹೇಳಿರುವಂತ ದೇವರೇ ನಿಜವಾದ ದೇವರು, ಆತನು ಒಬ್ಬನೇ ಇದ್ದಾನೆ ಅಂತೇಳಿ ಪರ್ಸನಲ್ ಆಗಿ ಹೊರಗಡೆ ಯಾರಿಗೂ ಕಾಣದಂತೆ ಬೈಬಲ್ ಓದುವವರು, ಹೊರಗಡೆ ಯಾರಿಗೆ ಗೊತ್ತಾಗದಂತೆ ಯೇಸು ಕ್ರಿಸ್ತರನ್ನು ಧ್ಯಾನಿಸುವವರು ಇದ್ದಾರೆ. ಅವರು ಯಥಾರ್ಥವಾಗಿ ಭಕ್ತಿಯಿಂದ ನ್ಯಾಯವಾಗಿ ದೀಕ್ಷೆ ಸ್ಥಾನ ಪಡ್ಕೊಂಡು ಒಂದು ವೇಳೆ ಬದುಕಿದ್ರೆ ಖಂಡಿತವಾಗಿ ರಕ್ಷಣೆ ಆಗತ್ತೆ. ಒಂದು ವೇಳೆ ಪ್ರಜೆಗಳ ಮುಂದೆ ನಾವು ಒಪ್ಕೊಂಡಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ರಕ್ಷಣೆ ಇರಲ್ಲ. ರಕ್ಷಣೆ ಬೇಕು ಅಂದ್ರೆ ಖಂಡಿತವಾಗಿ ಒಪ್ಕೊಳ್ಬೇಕು. ಇಲ್ಲಿ ಜನ ಏನಪ್ಪಾ ಅಂದ್ರೆ ದೇವರನ್ನ ತಿಳ್ಕೊಂಡಿದ್ದಾರಂತೆ,
ದೇವರನ್ನು ತಿಳ್ಕೊಂಡಿದ್ದಾರಂತೆ, ಅರ್ಥ ಮಾಡ್ಕೊಂಡಿದ್ದಾರಂತೆ. ಆದ್ರೆ ಆದ್ರೆ ಏನ್ ಮಾಡಿದಾರಪ್ಪ ಅಂತ ನೋಡುವಾಗ ಏನ್ರಿ, ಆತನನ್ನು ದೇವರಿಂದ ಘನಪಡಿಸಲಿಲ್ವಂತೆ. ದೇವರನ್ನ ಘನಪಡಿಸಲಿಲ್ಲ. ದೇವರನ್ನ ತಿಳ್ಕೊಂಡು ದೇವರನ್ನ ಘನಪಡಿಸಲಿಲ್ಲ ಅಂದ್ರೆ, ದೇವರನ್ನ ನೀನು ಘನಪಡಿಸದೆ ಹೋದ್ರೆ ದೇವರನ್ನು ನೀನು ಮಹಿಮೆ ಪಡಿಸೋದ್ರೆ ಹೇಗೆ? ಅದಕ್ಕೆ ಅಡ್ಡ ಏನ್ ಬಂದಿದೆಯಪ್ಪ ಅಂದ್ರೆ ಅವ್ರಿಗೆ ಏನ್ರಿ, ತಾವು ಜ್ಞಾನಿಗಳಂತ ಹೇಳಿಕೊಂಡು ಹುಚ್ಚರಾದರು ಅಂತ. ಅಂದ್ರೆ ಅವರಿಗೆ ಮೇಲೆ ವಚನ ನೋಡುವಾಗ ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳಂತ ಹೇಳಿಕೊಂಡು ಹುಚ್ಚರಾದರು. ಅಂದ್ರೆ ಅವರು ನಾವು ಜ್ಞಾನಿಗಳು, ನಾವು ಈ ಲೋಕದಲ್ಲಿ ಪಂಡಿತರು, ನಾವು ಉನ್ನತರು, ಏನಾದ್ರೂ ಈ ಲೋಕದಲ್ಲಿ ಅಪಾಯಗಳು, ಅಪಘಾತಗಳು ನಡೆದಾಗ ಜ್ಯೋತಿಷ್ಕರ ಬಳಿಗೆ ಹೋಗ್ತಾರೆ, ಜ್ಞಾನಿಗಳ ಬಳಿಗೆ ಹೋಗ್ತಾರೆ. ಏನಿರ್ಬೋದು, ಯಾಕೆ ನಡೆದಿರ್ಬೋದು, ಅವ್ರ ಹತ್ರ ಹೋಗಿ ವಿಚಾರ ಮಾಡ್ತಾರೆ. ದೇವರ ಬಳಿಗೆ ಬರಬೇಕು, ದೇವರ ಬಳಿಗೆ ಬಂದು ವಿಚಾರ ಮಾಡಬೇಕು. ಜ್ಯೋತಿಷ್ಕರು ಮಾಯ ಮಾಡೋದು, ಮಾಯ ಮಾಡಿ ಮರುಳು ಮಾಡಿ ಹಣವನ್ನ ದೋಚ್ಕೊಳ್ಳೋದಕ್ಕೆ ಯಾವುದೋ ಒಂದು ಚಿಕ್ಕದ ಅಂಗಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಗಿಳಿಶಾಸ್ತ್ರ, ಅದಕ್ಕೊಂದು ಟೋಪಿ ಹಾಕೋದಕ್ಕೆ ಪಾಪ ಚಿಕ್ಕದೊಂದು ಪಕ್ಷಿನ ತಗೊಂಡು ಬಂದು ಗಿಳಿಶಾಸ್ತ್ರ ಅಂತಾರೆ, ಜ್ಯೋತಿಷ್ಶಾಸ್ತ್ರ ಅಂತಾರೆ. ಇವರೇನು ಜ್ಞಾನಿಗಳಂತೆ, ಅವರೇನು ಪಂಡಿತರಂತೆ. ಏನಾಗಿದ್ದಾರಪ್ಪ ಅಂದ್ರೆ ತಾವು ಜ್ಞಾನಿಗಳಂತ ಹೇಳಿಕೊಂಡು ಹುಚ್ಚರಾದರು ಅಂತಾರೆ. ಇವೆಲ್ಲ ನೋಡ್ಕೊಂಡು ಬರುವಾಗ ಟೋಟಲ್ ದೇವರನ್ನ ಬಿಟ್ಟಿದ್ದಾರೆ. ಲಯವಿಲ್ಲದ ಏನ್ರಿ, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ಅದರಲ್ಲಿ 29ನೇ ವಚನ ನೋಡಿ, 29ನೇ ವಚನ, ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲೋಕ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚಿಕೊಳ್ಳುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಆದರು. ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡೋದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. ಅಂದ್ರೆ ಇಲ್ಲಿ 29ನೇ ವಚನದಲ್ಲಿ ನೋಡುವಾಗ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನಿಂದಲೂ, ಲೋಲೋಕ್ತಿಯಿಂದಲೂ, ದುಷ್ಟತ್ವಗಳಿಂದಲೂ ಇದ್ದಾರಂತೆ. ಸಕಲ ವಿಧವಾದ ಅನ್ಯಾಯ ಅಂದ್ರೆ ದೇವರು ಕೊಂದಾಕಿ, ದೇವರು ಸಾಯಿಸಿ, ಜೀವ ತೆಗೆದು ಏನ್ರಿ ಒಂದು ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾನಂದ್ರೆ, ಯಾತನೆ ಪಡುವಂತ ಸ್ಥಳಕ್ಕೆ ನಡೆಸ್ತಾ ಇದ್ದಾನಂದ್ರೆ, ಲೋಕದಲ್ಲಿ ಏನ್ ನಡೆದಿದೆ ಅಂತ ನೋಡುವಾಗ ಸಕಲ ವಿಧವಾದ ಅನ್ಯಾಯ, ಸಕಲ ವಿಧವಾದ ಅನ್ಯಾಯ. ನೋಹನ ಕಾಲದಲ್ಲಿ ನೋಡುವಾಗ ಏನ್ರಿ, ದುಷ್ಟತ್ವ, ಕೆಟ್ಟತನ ತುಂಬಿಕೊಂಡಿದೆಯಂತೆ. ಕೆಟ್ಟತನ ಒಳ್ಳೇದಿಲ್ಲ. ಅದಕ್ಕೆ ಟೋಟಲ್ ಮನುಷ್ಯರೆಲ್ಲರನ್ನ ನೀರಿನ ಮೂಲಕ, ಆತನ ಪ್ರೀತಿ ನೋಡುವಾಗ ಅಪಾರವಾದದ್ದು. ಆತನ ಪ್ರೀತಿ ಅರ್ಥ ಆಗ್ಬೇಕಾದ್ರೆ ಈ ಜಗತ್ತೇ ನಮ್ಗೆ ಸಾಕ್ಷಿ, ಜಗತ್ತಿನಲ್ಲಿ ನೋಡುವಾಗ ನಮ್ಗೆ ಸಾಕ್ಷಿ. ಎರಡನೇದಾಗಿ ಯೇಸು ಕ್ರಿಸ್ತರ ಪ್ರಾಣ ತ್ಯಾಗ, ದೇವರ ಪ್ರೀತಿ ಗೊತ್ತಾಗತ್ತೆ ಎಷ್ಟು ಎನ್ನುವುದು. ಆತನ ಪ್ರೀತಿ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಏನ್ರಿ, ಬಹಳ ಇದೆ ರೀ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಹೇಳ್ತಾರೆ, 139ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡೋದು ಬೇಡ, ನೀವು ಆಮೇಲೆ ನೋಡ್ಕೊಡಿ. ಆತನ ಸಂಕಲ್ಪಗಳು ನಮ್ಮ ವಿಷಯದಲ್ಲಿ, ನಮ್ಮೆಲ್ಲರ ವಿಷಯದಲ್ಲಿ ಮಾಡಿರುವಂತ ಕೆಲಸಗಳು, ಆತನ ಉದ್ದೇಶಗಳು, ಕೆಲಸ, ಸಂಕಲ್ಪ ನೋಡುವಾಗ
ಸಮುದ್ರದ ಮರಳಿಗಿಂತ ಅಸಂಖ್ಯವಾಗಿದೆ ಅಂತ ಹೇಳ್ತಾರೆ. ಅಸಂಖ್ಯವಾಗಿದೆ. ಅಷ್ಟೊಂದು ಪ್ರೀತಿ. ಕೆಟ್ಟದ್ದು ನಡೆಯುವಾಗ ಮನುಷ್ಯರ ಮಧ್ಯದಲ್ಲಿ ಎಚ್ಚರಿಸ್ತಾರೆ, ತಿಳ್ಕೊಳ್ಬೇಕು ಅಂತೇಳಿ. ಇಲ್ಲದೆ ಹೋದ್ರೆ ನಾಶ ಮಾಡ್ತಾರೆ, ಕೊಂದಾಕ್ತಾರೆ. ಕನಿಕರ ಇಲ್ಲದೆ ಕೊಂದಾಕ್ತಾರೆ. ಮೊದಲನೇದಾಗಿ ಹೇಳ್ತಾರೆ, ಮಕ್ಕಳಿರ ಸರಿಪಡಿಸ್ಕೊಳ್ರಿ, ನನ್ನ ಬಳಿಗೆ ಬನ್ನಿ, ನನ್ನ ಮಾತನ್ನ ಕೇಳಿ, ನಾನು ನಿಮ್ಮನ್ನ ಎತ್ತಿದ್ದೀನಿ, ನನ್ನ ಮಾತಿನ ಪ್ರಕಾರ ನಡ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಕೇಳಿಲ್ಲ ಅಂದ್ರೆ ನೋಡಿ 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 ಒಂದು ಕಾಲದಲ್ಲಿ ನೀರಿನ ಮೂಲಕ, ಮತ್ತೊಂದು ಕಾಲದಲ್ಲಿ ಬೆಂಕಿಯ ಮೂಲಕ, ಇನ್ನೊಂದು ಕಾಲದಲ್ಲಿ ಭೂಕಂಪದ ಮೂಲಕ ನೋಡ್ತೀವಳು. ಬೈಬಲ್ ಗ್ರಂಥದಲ್ಲಿ ಅನೇಕ ಸಾರಿ ನೋಡ್ತೀವಿ. ಭೂಕಂಪಗಳು ನಡೆದಿದೆ, ಜಲಪ್ರಳಯ ನಡೆದಿದೆ, ಬೆಂಕಿ ಪ್ರಳಯ ನಡೆದಿದೆ ಒಂದೊಂದು ಪ್ರಾಂತದಲ್ಲಿ. ಮತ್ತೆ ಈಗಿನ ಕಾಲದಲ್ಲಿ ಕೆಲವು ಕಡೆ ಅಂಟು ರೋಗಗಳು ಬಂದು ಸತ್ತೋಗಿದ್ದಾರೆ. ಇನ್ನೊಂದು ಕಡೆ ಭಯಂಕರ ವಿಧ ವಿಧವಾದಂತ ರೋಗಗಳ ಮೂಲಕ ಸತ್ತೋಗ್ತಾ ಇದ್ದಾರೆ. ಮತ್ತೊಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಅಪಘಾತಗಳ ಮೂಲಕ, ಮತ್ತೊಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಭೂಕಂಪ ಬರೋದ್ರಿಂದ ಕೆಲವರು ಸತ್ತೋಗ್ತಾ ಇದ್ದಾರೆ. ಭಯಂಕರವಾದಂತ ಏನ್ರಿ ಕಾಡ್ಗಿಚ್ಚು ಇಲ್ಲ ಬೆಂಕಿ, ಭೂಮಿ ಒಳಗಡೆಯಿಂದ ಲಾವು ಬರುವಂಥದ್ದು, ಇಲ್ಲಾಂದ್ರೆ ಸುಂಟರ ಗಾಳಿ, ಇಲ್ಲಾಂದ್ರೆ ಭಯಂಕರವಾದಂತ ಜಲಪ್ರಳಯ, ವಿಪರೀತವಾದಂತ ಮಳೆ, ಮನೆಗಳು ಒಡ್ಕೊಂಡು ಹೋಗ್ತಾ ಇದೆ, ಮನೆಗಳು ಒಡ್ಕೊಂಡು ಹೋಗ್ತಾ ಇದೆ, ಆಸ್ತಿ ನಷ್ಟ ಆಗ್ತಾ ಇದೆ, ಪ್ರಾಣ ನಷ್ಟ ಆಗ್ತಾ ಇದೆ, ಅನೇಕರು ಸತ್ತೋಗ್ತಾ ಇದ್ದಾರೆ. ಇದರಿಂದ ಸೂಚನೆ ಏನಪ್ಪ ಅಂದ್ರೆ ದೇವರು ಉಗ್ರತೆಯಲ್ಲಿ ಇದ್ದಾರೆ, ನಿಮ್ಮ ಬದುಕುಗಳನ್ನ ಸರಿಪಡಿಸ್ಕೊಳ್ರಿ ಅಂತ ಈ ಲೋಕಕ್ಕೆ ಸಾರುವಂಥದ್ದು, ಈ ಲೋಕಕ್ಕೆ ಒಂದು ಪಾಠ. ಯಾಕಂದ್ರೆ ದೇವರ ವಾಕ್ಯವನ್ನ ಕೇಳದೆ ತಮ್ಮ ಬದುಕುಗಳನ್ನ ಬದಲಾವಣೆ ಮಾಡಿಕೊಳ್ಳದೆ ಹೋದ್ರೆ ನೆಕ್ಸ್ಟ್ ದೇವರ ಉಗ್ರತೆ ಪ್ರಕೃತಿ ಮೂಲಕ ಬರುತ್ತೆ. ಅನೇಕ ಚಂಡಮಾರುತಗಳು, ಅನೇಕ ಸುಂಟರ ಗಾಳಿ, ಇವೆಲ್ಲ ನಡೆಯುತ್ತೆ ರೀ. ಮೊಟ್ಟ ಮೊದಲು ಕರೀತಾರೆ, ವಾಕ್ಯದ ಮೂಲಕ ಕರೀತಾರೆ, ನೀವೆಲ್ಲರೂ ನನ್ನ ಮಕ್ಕಳು, ನಾನು ನಿಮ್ಮನ್ನ ಉಂಟು ಮಾಡಿದ್ದೀನಿ, ನಿಮ್ಮನ್ನ ಎತ್ತಿದ್ದೀನಿ, ಈ ಜಗತ್ತೆಲ್ಲ ನಂದೇ, ನಾನೇ ಉಂಟು ಮಾಡಿದ್ದೀನಿ, ನನ್ನ ಬಳಿಗೆ ಬಂದ್ರೆ ನಿಮ್ಗೆ ರಕ್ಷಣೆ ಇರುತ್ತೆ, ಬಾರದೆ ಹೋದ್ರೆ ದಂಡನೆ ಇರುತ್ತೆ, ದಂಡನೆ. ನಿಮ್ಮನ್ನ ನೆಲಮಟ್ಟಕ್ಕೆ ಸಮಾಧಿ ಮಾಡ್ತೀನಿ, ಆತ್ಮಗಳನ್ನ ಬೆಂಕಿಯ ಕೊಂಡಕ್ಕೆ ನಿಲ್ಲಿಸ್ತೀನಿ. ಯಾಕೆಂದ್ರೆ ನನ್ನ ಮಾತುಗಳನ್ನ ಕೇಳದ ನಿಮಗೆ ನನ್ನ ಬಳಿಯಲ್ಲಿ ಬಂದು ಜೀವಿಸುವ ಹಕ್ಕು ಇರಲ್ಲ. ನಿಮ್ ಪರಲೋಕದಲ್ಲಿ ನನ್ನ ಬಳಿಗೆ ನೀವು ಬರ್ಬೇಕಾದ್ರೆ ಈ ಲೋಕದಲ್ಲಿ ನಾನು ಕೇಳಿದ್ದೇನು, ಒಳ್ಳೇದ ಕೆಟ್ಟದ? ದೇವ್ರು ಕೇಳಿದ್ದು ಒಳ್ಳೇದ ಕೆಟ್ಟದ್ದ? ಒಳ್ಳೇದನ್ನ ಕೇಳಿದ್ದಾರೆ, ಒಳ್ಳೇದು. ಅವ್ರ ಮಾತನ್ನ ಕೇಳಿದ್ರು ಈ ಲೋಕದಲ್ಲಿ ಪ್ರಿಯರೇ, ಅವ್ರ ಮಾತನ್ನ ಕೇಳಿದವರು ಈ ಲೋಕದಲ್ಲಿ ಆರೋಗ್ಯವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ, ಕಿರಿಕಿರಿ ಇರಲ್ಲ, ಗಲಾಟೆಗಳಿರಲ್ಲ, ಸಮಾಧಾನ. ದೇವರನ್ನ ನಂಬಿದೀವಿ ಅಂತ ಹೇಳ್ತಾರೆ, ಕಿರಿಕಿರಿ ಇರುತ್ತೆ ಪ್ರಿಯರೇ ಅವ್ರ ಮನೆಯಲ್ಲಿ. ಕಿರಿಕಿರಿ ಇದ್ದಾಗ ಒಬ್ಬ ಹಿರಿಯನು ಅದನ್ನ ಏನ್ ಮಾಡ್ಬೇಕು? ಕಿರಿಕಿರಿ ಇದ್ದಾಗ ಒಬ್ಬ ಹಿರಿಯನ್ ಏನ್ ಮಾಡ್ಬೇಕು? ಸಮಾಧಾನ ಪಡಿಸ್ಬೇಕು. ಸಮಾಧಾನ ಇಲ್ಲದೆ ಹೋದ್ರೆ ಸಮಾಧಾನ ಪಡಿಸೋದು, ನೀನೆಂತ ಹಿರಿಯನಪ್ಪ, ನೀನೆಂತ ಭಕ್ತನು ನೀನು? ಎಲ್ಲರನ್ನ ಕುಂದಿರ್ಸ್ಕೊಂಡು ಸಮಾಧಾನ ಪಡಿಸ್ಕೊಳ್ಬೇಕು, ಹೋಗ್ಬೇಕು, ನಡಿಬೇಕು. ಇಲ್ಲದೆ ಹೋದ್ರೆ ದುರ್ಗತಿ ಇದೆ. ಇಲ್ಲದೆ ಹೋದ್ರೆ ಏನಿದೆ? ದುರ್ಗತಿ ಇದೆ. ಎಷ್ಟೋ ಸಾರಿ ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ ಕೂಡ ಅನೇಕರು ವಿರುದ್ಧವಾಗಿ ನಡ್ಕೊಂಡಾಗ ಯಾವುದೋ ಒಂದು ರೀತಿಯಲ್ಲಿ ಅಪಾಯಗಳು, ಅಪಘಾತಗಳು, ಭೂಕಂಪಗಳು, ಅಂಟು ರೋಗಗಳು. ಇವಾಗ ನೇರವಾಗಿ ಕೂಡ ಪ್ರತಿನಿತ್ಯ ಇಂಥ ಕಡೆ ಭೂಕಂಪ ಆಯಿತು, ಇಷ್ಟು ಮಂದಿ ಸತ್ತೋದ್ರು, ಇಂಥ ಕಡೆ ಜಲಪ್ರಳಯ ಬಂತು, ಇಷ್ಟು ಮಂದಿ ಸತ್ತೋದ್ರು, ಇಷ್ಟು ಆಸ್ತಿ ನಷ್ಟ ಆಯ್ತು, ಇಂಥ ಕಡೆ ಕಾಡುಗಿಚ್ಚು, ಇಂಥ ಕಡೆ ಬೆಂಕಿ, ಇಂಥ ಕಡೆ ಸುಂಟರಗಾಳಿ, ಇಂಥ ಕಡೆ ಅಪಘಾತಗಳು. ಏನಾಗ್ತಾ ಇದೆ? ಪ್ರಾಣ ತೆಗಿತಾ ಇದ್ದಾರೆ ಅಲ್ಲಲ್ಲಿ.
ಪ್ರಾಣ ಹೋಗ್ತಾ ಇದೆ. ದೇವರು ಪ್ರಾಣ ತೆಗಿತಾ ಇದ್ದಾರೆ. ಹ್ಮ್ ಜೀವ ಕೊಟ್ಟ ದೇವರು ಜೀವ ತೆಗಿತಾನ? ಜೀವ ಕೊಟ್ಟ ದೇವರು ಜೀವ ತೆಗಿತಾನ? ಜೀವ ಕೊಟ್ಟಿದ್ದಾರೆ. ಎರಡನೇದಾಗಿ ರಕ್ಷಣೆ ಮಾರ್ಗ ತೋರಿಸಿದ್ದಾರೆ. ಆ ರಕ್ಷಣೆ ಮಾರ್ಗದಲ್ಲಿ ನಡೆದ್ರೆ ಹೇಗಿದ್ರು ಪ್ರಾಣ ಹೋಗುತ್ತೆ, ಹೇಗಿದ್ರು ನಾವು ಸತ್ತು ಹೋಗ್ತೀವಿ. ಒಂದು ದಿನ ಇಲ್ಲಾಂದ್ರೆ ಒಂದು ದಿನ ಸತ್ತು ಹೋಗ್ತೀವಿ. ಸತ್ತ ಮೇಲೆ ನಾವು ದೇವರ ಬಳಿಗೆ ಹೋಗ್ತೀವ? ಸತ್ತ ಮೇಲೆ ಪರಲೋಕವನ್ನ ಪಡ್ಕೊಳ್ಳೋದಕ್ಕೆ ಪರದೇಸಿಗೆ ಹೋಗ್ತೀವ? ಅಥವಾ ನಮ್ಮನ್ನು ಹಿಡ್ಕೊಂಡು ಹೋಗೋದಕ್ಕೆ ಮೃತ್ಯು ಬಂದಿದೀಯಾ? ಸಂಹಾರಕ ದೂತನು ಬಂದಿದ್ದಾನ? ದೇವದೂತನು ಯಾರು ಬರ್ತಾರೆ? ಸಂಹಾರಕ ದೂತನು ಬಂದು ಹಿಡಿದುಕೊಂಡು ಬೆಂಕಿಯ ಕೊಂಡದಲ್ಲಿ ಹಾಕ್ತಾನ? ಅಥವಾ ದೇವದೂತರು ಬಂದು ನಮ್ಮನ್ನ ಪರದೇಶ ಸೇರಿಸ್ತಾನ? ಗಮನಿಸ್ಬೇಕು ಎಲ್ಲಿದ್ದೀವಿ, ಯಾವ ಸಮಯದಲ್ಲಿ. ಕೊನೆಯದಾಗಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 12ನೇ ವಚನದಿಂದ ನೋಡೋಣ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 12ನೇ ವಚನದಿಂದ. ಆತನು ಆರನೆಯ ಮುದ್ರೆಯನ್ನು ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿಕಂಬಳಂತೆ ಕಪ್ಪಾದನು, ಪೂರ್ಣಚಂದ್ರನು ರಕ್ತದಂತಾದನು. ಹತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ, ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಅಂದ್ರೆ ಟೋಟಲ್ ಈ ಜಗತ್ತು ದೇವರ ಹತೋಟಿಯಲ್ಲಿದೆ. ಒಂದು ರೀತಿಯಲ್ಲಿ ಮಹಾಭೂಕಂಪ, ಮಹಾಜಲ ಪ್ರಳಯ, ಮಹಾ ವಿಪತ್ತುಗಳು ಪ್ರಾರಂಭವಾಗಿದೆ. 1ನೇ ಶತಮಾನದಲ್ಲಿ ಯಹೂದ್ಯರ ಮಧ್ಯದಲ್ಲಿ ಏನ್ರಿ ಶತ್ರುಗಳನ್ನ ಅವ್ರ ಮೇಲೆ ಕಳಿಸ್ಕೊಟ್ಟು ಭಯಂಕರವಾದಂತ ರೀತಿಯಲ್ಲಿ ಸಂಹಾರ ಮಾಡಿದ್ದಾರೆ. ಈ ದಿನಗಳಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಟೋಟಲ್ ಜಗತ್ತಿಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಈ ಸುವಾರ್ತೆ ಏನಪ್ಪಾ ಅಂದ್ರೆ ಕೃಪೆಯ ಒಂದು ಆಹ್ವಾನ. ಯಾರು ದೇವ್ರ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಬರ್ತಾರೋ ಅವ್ರಿಗೆ ರಕ್ಷಣೆ ಇರುತ್ತೆ. ನಂಬದೆ ಹೋದರೆ ಅವ್ರಿಗೆ ದಂಡನೆ. ಜೀವ ತೆಗಿತಾರೆ ದೇವ್ರು. ಹೇಗ್ ತೆಗಿತಾರೆ? ದೇವ್ರು ತೆಗಿಬೇಕಂದ್ರೆ ದೊಡ್ಡ ಕೆಲಸ ಅಲ್ಲ. ಈ ಪ್ರಕೃತಿಯಲ್ಲಿ ಅಪಘಾತಗಳು, ಅಪಾಯಗಳು ನಡೀತಾ ಇದೆ ಅಂದ್ರೆ ಇದು ದೇವರ ಉಗ್ರತೆ ಇದೆ ಅಂತೇಳಿ ಬುದ್ಧಿವಂತರು ಯೋಚನೆ ಮಾಡ್ತಾರೆ. ದೇವರ ಉಗ್ರತೆ, ದೇವರಿಗೆ ಕೋಪ ಬಂದಿದೆ, ಅದಕ್ಕೆ ನಾವು ದೇವರ ಸನ್ನಿಧಿಗೆ ಹೋಗೋಣ, ದೇವರ ವಾಕ್ಯಗಳನ್ನು ಕೇಳೋಣ ಅಂತೇಳಿ ಸಿದ್ಧರಾಗ್ಬೇಕು. ಅಕ್ಕಪಕ್ಕದಲ್ಲಿ ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ರು ಕೂಡ ಲೋಕದ ರೀತಿಯಲ್ಲಿ ಏನ್ರಿ ಒಂದು ರೀತಿಯಲ್ಲಿ ಭಯಂಕರ ತಪ್ಪುಗಳು ಮಾಡ್ತಾನೆ ಇರ್ತಾರೆ, ಪಾಪಗಳು ಮಾಡ್ತಾನೆ ಇರ್ತಾರೆ. ಅಂತ ಮನುಷ್ಯರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ನಾವು ಯಥಾರ್ಥವಾಗಿ ಪ್ರೀತಿ ತೋರಿಸಿದಾಗ ಖಂಡಿತವಾಗಿ ಬದಲಾಗೋದಕ್ಕೆ ಅವಕಾಶ ಇದೆ. ಕೊನೆ ಪಕ್ಷದಲ್ಲಿ ನಾವು ಮಾತ್ರ ಯಥಾರ್ಥವಾಗಿ ಬದುಕಲೇಬೇಕು. ಕನಿಷ್ಠ ಪಕ್ಷದಲ್ಲಿ ನಾವಾದರೂ ದೇವರ ಸನ್ನಿಧಿ ಮುಟ್ಟಬೇಕು. ಸತ್ತ ಮೇಲೆ ನಾವಾದರೂ ಸ್ವಲ್ಪ ಮಂದಿ ಆದ್ರೂ ಪರಲೋಕಕ್ಕೆ ಸೇರ್ಕೊಳ್ಬೇಕು. ಪರಲೋಕಕ್ಕೆ ಸೇರ್ಬೇಕಾದ್ರೆ ಈ ಜೀವಿತ ದೇವರಿಗೆ ಅರ್ಪಿಸ್ಬೇಕು. ದೇವ್ರು ಕೊಟ್ಟಿದ್ದು ಊಟ ಮಾಡಬೇಕು, ತೃಪ್ತಿಯಾಗಿ ಇರಬೇಕು, ಇಲ್ಲದು ಆಸೆಗಳು ಪಡದೆ ಯಥಾರ್ಥ ಸೇವೆಯಲ್ಲಿ, ಭಕ್ತಿಯಲ್ಲಿ ಮುಂದೆ ಹೋಗ್ತಾರೆ.
ಇಲ್ಲದೆ ಹೋದರೆ ದುರ್ಗತಿ ಕಾದುಕೊಂಡಿದೆ, ಮೃತ್ಯುವು ಕಾದುಕೊಂಡಿದೆ. ಹಿಂದೆ ಮೃತ್ಯುವು ಹಿಂಬಾಲಿಸ್ತಾ ಇರುತ್ತೆ. ಜಾಗ್ರತೆ. ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಪ್ರೀತಿ ಜಾಗ್ರತೆ. ಇದನ್ನ ಕಾಪಾಡ್ಕೊಳ್ಳಿ. ಪ್ರತಿನಿತ್ಯ ನಾನು ಹೇಳೋದು ಅಷ್ಟೇ, ಭಕ್ತಿ. ಹಣ ಇದೆಯಾ ಇಲ್ವಾ ಅದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ಜಾಗೃತಿ, ಖಂಡಿತವಾಗಿ ಜಾಗೃತಿ ಇದ್ದೇ ಇರ್ತೀರಾ. ಹಣದ ಬಗ್ಗೆ, ಉದ್ಯೋಗದ ಬಗ್ಗೆ, ಕೆಲಸದ ಬಗ್ಗೆ, ಅದ್ರ ಬಗ್ಗೆ ಜಾಗೃತಿ ಇರುತ್ತೆ. ಆದ್ರೆ ಅಜಾಗ್ರತೆ ಯಾವ್ದ್ರ ಬಗ್ಗೆ ಅಂದ್ರೆ ಪ್ರೀತಿ ಬಗ್ಗೆ, ಭಕ್ತಿ ಬಗ್ಗೆ, ನಂಬಿಕೆ ಬಗ್ಗೆ ಅಜಾಗ್ರತೆ ಇದೆ ಮನುಷ್ಯರಿಗೆ. ಅದಕ್ಕೆ ಎಚ್ಚರಿಕೆ. ನಮ್ಮಲ್ಲಿ ಪ್ರೀತಿ ಇದೆಯಾ, ಪರ್ಸ್ ಇದೆಯಾ, ಹಣ ಇದೆಯಾ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದ್ರ ಜಾಗ್ರತೆ ಮುಖ್ಯವಾದದ್ದು. ಏನಪ್ಪಾ ಅಂದ್ರೆ ನಂಬಿಕೆ ಇದೆಯಾ, ಸೈತಾನೆ ಎತ್ಕೊಂಡು ಹೋಗ್ತಾ ಇದ್ದಾನ. ಭಕ್ತಿ ಇದೆಯಾ, ಭಕ್ತಿ ಏನಾದ್ರೆ ಎತ್ಕೊಂಡು ಹೋಗ್ತಾ ಇದ್ದಾನ ಸೈತಾನನು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತೀನಿ. ಕಣ್ಮುಚ್ಚಿ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮ್ಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ಈ ಲೋಕದಲ್ಲಿ ಜೀವಿತವನ್ನು ಕೊಟ್ಟಿದ್ದೀರಾ. ಈ ಜೀವಿತಕ್ಕೆ ಏನೇನ್ ಬೇಕೋ ಎಲ್ಲವನ್ನು ಈ ಲೋಕದಲ್ಲಿ ಉಂಟು ಮಾಡಿದ್ದೀರಾ. ಜ್ಞಾನವನ್ನು, ಆರೋಗ್ಯವನ್ನು, ಫಲವನ್ನು ಪ್ರತಿಯೊಂದು ಕೂಡ ಕೊಟ್ಟಿದ್ದೀರಾ ತಂದೆ. ಅದೇ ರೀತಿಯಲ್ಲಿ ಪಾಪದ ವ್ಯಾಮೋಹದಲ್ಲಿ, ಅಂಧತ್ವದಲ್ಲಿ ಇದ್ದಂತ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವುದಕ್ಕೆ ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು, ಜೀವ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಈ ಜೀವ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಪ್ರತಿನಿತ್ಯ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ನಡೆಸ್ತಾ ಇದ್ದೀರಾ, ಬಲಪಡಿಸ್ತಾ ಇದ್ದೀರಾ. ನಿಮ್ಮ ಪ್ರೀತಿಯ ಜ್ಞಾನದ ಮಾತುಗಳನ್ನ ತಿಳಿಸ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರತಿನಿತ್ಯ ಬೆಳಿಗ್ಗೆ ಹೀಗೆ ನಿಮ್ಮ ಮಕ್ಕಳು ಸೇರಿ ಸಭೆಯಾಗಿ ಕೂಡಿ ನಿಮ್ಮನ್ನು ಘನಪಡಿಸ್ತಾ ಇದ್ದಾರೆ, ನಿಮ್ಮ ವಾಕ್ಯಗಳನ್ನ ಕಲಿತಾ ಇದ್ದಾರೆ ತಂದೆ. ನಿಮ್ಮ ಮಗಳು ಈ ಒಂದು ಕೆಲಸವನ್ನು, ಜವಾಬ್ದಾರಿಯನ್ನು ತಗೊಂಡು ನಡೆಸ್ತಾ ಇದ್ದಾಳೆ ತಂದೆ. ಆ ಮಗಳಿಗೆ ನೀವು ಜೊತೆಯಾಗಿದ್ದು ನಡೆಸ್ತಾ ಇದ್ದೀರಾ, ಕಾಪಾಡ್ತಾ ಇದ್ದೀರಾ. ಸ್ತೋತ್ರಗಳು ತಂದೆಯ ದೇವರೇ. ಆ ಮಗಳಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ರೇಖರವರಿಗೆ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಕನಿಕರಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಜ್ಞಾನದಲ್ಲಿ ಅವ್ರು ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ಸೇವಕರಾಗಿರುವಂತಹ ಇಮಾನುವೇಲ್ ರವ್ರಿಗೋಸ್ಕರ, ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವ್ರು ಮಾಡುವಂತ ಕೆಲಸ, ಸೇವೆಯಲ್ಲಿ ಅಭಿವೃದ್ಧಿ ದಯಪಾಲಿಸಿ. ಆರ್ಥಿಕ ಕಷ್ಟದಲ್ಲಿ ಇದ್ದಾಗ ಅವರಿಗೆ ಸಹಾಯ ಮಾಡಿ. ಆರೋಗ್ಯದ ವಿಷಯದಲ್ಲಿ ಕೂಡ ಅವರಿಗೆ ಸಹಾಯ ಮಾಡಿ. ಅವ್ರ ಕುಟುಂಬದಲ್ಲಿ ತಂದೆಯ ದೇವರು ಬೇಕಾದಂತ ಸಹಾಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆ, ಆಂಜನೇಯರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು, ಅವ್ರ ಕುಟುಂಬವನ್ನು ಕಾಪಾಡಿ. ಮನೋಜ್ ಕುಮಾರ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ಮಗನು ಮಾಡುವಂತ ಕೆಲಸದಲ್ಲಿ, ನಿಮ್ಮ ಸೇವೆಯಲ್ಲಿ ಕೂಡ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವನ್ನು ಕೊಟ್ಟು ನಡೆಸಿ. ಅದೇ ರೀತಿಯಲ್ಲಿ ನವೀನ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆತನು ಮಾಡುವಂತ ಸೇವೆ, ಪರಿಚರ್ಯದಲ್ಲಿ ನಿಮ್ಮ ಕೃಪೆ ಮೂಲಕ ನಡೆಸಿ, ಅನೇಕರಿಗೆ ಸತ್ಯವಾದ ಸುವಾರ್ತೆಯನ್ನ ಮಾಡಿ, ಅನೇಕರನ್ನ ಸಭೆಯಲ್ಲಿ ಸೇರಿಸಿ ಭಕ್ತಿ ಮಾರ್ಗದಲ್ಲಿ ನಡೆಸುವಂತೆ ಮಗನನ್ನು ಬಲಪಡಿಸಿ. ನವೀನ್ ಕುಮಾರ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಯಥಾರ್ಥವಾದಂತ ನಿಮ್ಮ ಸೇವೆಯಲ್ಲಿ ಮುಂದೆ ನಡೆಯುವಂತೆ ಮಗನನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ಜ್ಞಾನರಾಜ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆತನಿಗೆ ಕೊಟ್ಟಂತ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಜೋಯಿಲ್ ನಾರಾಯಣಗೋಸ್ಕರ, ಆತನ ಕುಟುಂಬದಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಂಜುನಾಥ್ರವ್ರಿಗೋಸ್ಕರ ಕೂಡ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಈ ಕರ್ನಾಟಕದಲ್ಲಿ ಅಲ್ಲಲ್ಲಿ ಸಭೆಗಳು ನಡೆಸ್ತಾ ಇದ್ದಾರೆ ತಂದೆ. ಕೂಟವನ್ನು, ಸಭೆಯನ್ನು ನಡೆಸುವಂತ ಮಕ್ಕಳಿದ್ದಾರೆ. ಪುಟ್ಟರಾಜ್ಗೋಸ್ಕರ, ವಸಂತ್ಗೋಸ್ಕರ, ಪಾಂಡುಗೋಸ್ಕರ, ಬೀದರ್ನಲ್ಲಿದ್ದಂಥ ಸಭೆಗೋಸ್ಕರ, ಮಂಗಳೂರಿನಲ್ಲಿದ್ದಂಥ ಸಭೆಗೋಸ್ಕರ, ಹುಬ್ಬಳ್ಳಿಯಲ್ಲಿದ್ದಂಥ ಸಭೆಗೋಸ್ಕರ,
ಯಾದಗಿರಿಯಲ್ಲಿ, ಚಾಮರಾಜನಗರದಲ್ಲಿ, ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ಟೋಟಲಿ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಿ, ಎಲ್ಲಾ ಊರುಗಳಲ್ಲಿ ತಂದೆಯಾದ ದೇವರೇ ನಿಮ್ಮ ಭಕ್ತರಿದ್ದಾರೆ. ಎಲ್ಲಾ ಪಟ್ಟಣಗಳಲ್ಲಿ ನಿಮ್ಮ ಭಕ್ತರಿದ್ದಾರೆ. ನಿಮ್ಮನ್ನು ತಿಳ್ಕೊಳ್ಳುವಂತ ಮಕ್ಕಳಿದ್ದಾರೆ. ಅವರೆಲ್ಲರಿಗೂ ಸಹಾಯ ಮಾಡಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ರೆ ಮಕ್ಕಳನ್ನು ಮುಟ್ಟಿ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಅನಿಲ್ ಕುಮಾರ್ಗೋಸ್ಕರ ಪ್ರಾರ್ಥಿಸ್ತಾರೆ. ಆ ಮಗನನ್ನು ಮುಟ್ಟಿ ಒಳ್ಳೆ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳು. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಮಾನವಿಯಲ್ಲಿ ಇದ್ದಂತ ರಾಜೇಶ್ಗೋಸ್ಕರ, ಆ ಮಗನನ್ನು ಪ್ರೀತಿಸಿ ಕೊಟ್ಟಿರುವಂತ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಒಳ್ಳೆ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಗಳು. ಅದೇ ರೀತಿಯಲ್ಲಿ ನಿಮ್ಮ ಮಗಳು ವರಲಕ್ಷ್ಮಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅನಾರೋಗ್ಯದಲ್ಲಿದ್ದಂತ ಮಗಳನ್ನು ಮುಟ್ಟಿ ಒಳ್ಳೆ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಇನ್ನು ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ತಂದೆ ಮಕ್ಕಳನ್ನು ಮುಟ್ಟಿ ಕನಿಕರಿಸಿ ಕಾಪಾಡಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.